हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಗೌರಿ ಹಬ್ಬ ಎಷ್ಟು ಜೋರಾಗಿ ನಡೀತಾ ಇದೆ ಅಂತ ಇವತ್ತು ಗೊತ್ತಾಗುತ್ತೆ ನೋಡಿದ್ರೆ. ಇಲ್ಲಿ ಗೌರಿಯರ ಪ್ರಭಾವಕ್ಕೆ ಒಳಗಾದಂತಹ ಕೆಲವು ಶಿವಂದಿರು ಕೂಡ ಕಾಣೆ ಇವತ್ತು. ಬಹಳ ಸಹಜ, ತಪ್ಪೇನೂ ಇಲ್ಲ. ಇದಿಷ್ಟು ವಿಶ್ವಾಸದ ಮಾತಾಯಿತು. ಈಗ ಉಪನ್ಯಾಸಕ್ಕೆ ಪ್ರಾರಂಭಿಸ್ತೇನೆ. ಮಣಿಲಾಲ್ ಮಲ್ಲಿಕಾ ಶ್ರೀರಾಮಕೃಷ್ಣರನ್ನ ಕೆಲವು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾನೆ. ಶ್ರೀರಾಮಕೃಷ್ಣನ ಕೇಳ್ತಾನೆ, ಮಹಾರಾಜ್, ಈಗ ನೀವು ತಿಳಿಸಿದ್ರಲ್ಲ, ಅದು ಉಚ್ಚ ಅವಸ್ಥೆಗೆ ಸೇರಿದ ಮನುಷ್ಯನಿಗೆ ಅನ್ವಯಿಸತಕ್ಕದ್ದು. ಭಾಸ್ಕರಾನಂದರೊಡನೆ ಹೀಗೆ ಏನೇನೋ ಮಾತುಕತೆ ನಡೆಯಿತು ಅಂತ ಪ್ರಾರಂಭಿಸ್ತಾನೆ. ನೀವೀಗ ಹೇಳಿದ ಮಾತು ಯಾವುದು ಅಂತಂದರೆ, ಹಿಂದೆ ಹೇಳಿದ್ದನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಶ್ರೀರಾಮಕೃಷ್ಣರು ಆ ಕತೆ ಹೇಳಿದ್ರಲ್ಲ, ಒಂದು ಜಾಗದಲ್ಲಿ ಒಂದು ಆಶ್ರಮ ಇತ್ತು, ಅಲ್ಲಿನ ಸಾಧುಗಳು ದಿನವೂ ಮಧುಕರಿಗೆ ಹೋಗ್ತಾ ಇದ್ರು. ಒಂದು ದಿನ ಒಬ್ಬ ಸಾಧು ಮಧುಕರಿಗೆ ಹೋಗಿದ್ದಾಗ ಒಬ್ಬ ಜಮೀನ್ದಾರ ಒಬ್ಬನನ್ನು ಬಹಳವಾಗಿ ಹೊಡಿತಾ ಇದ್ದುದನ್ನು ನೋಡಿದ. ಸಾಧು ಒಳ್ಳೆಯ ಪರಮ ದಯಾಳು, ಆತ ಅಡ್ಡಲಾಗಿ ಬಂದು ಹೊಡೆಯಬೇಡ ಅಂತ ಹೇಳಿದ. ಆ ಜಮೀನ್ದಾರನ ಕೋಪ ಬಹಳವಾಗಿ ಕೆರಳಿತ್ತು. ಅದನ್ನ ಆತ ಆ ಬಡ ಸಾಧುವಿನ ಕಡೆಗೆ ತಿರುಗಿಸಿದ. ಆತ ಆ ಸಾಧುವನ್ನು ಯಾವ ರೀತಿಯಾಗಿ ಹೊಡೆದ ಅಂತಂದ್ರೆ, ಸಾಧು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದ. ಯಾರೋ ಬಂದು ಈ ಸಮಾಚಾರವನ್ನು ಆಶ್ರಮಕ್ಕೆ ತಿಳಿಸಿದರು. ಸಾಧುಗಳು ಓಡ್ ಬಂದು ನೋಡ್ತಾರೆ, ಮಠದ ಸಾಧುಗಳು ಓಡ್ ಬಂದು ನೋಡ್ತಾರೆ, ತಮ್ಮ ಸೋದರ ಸನ್ಯಾಸಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಅವರಲ್ಲಿ 4-5 ಜನ ಸೇರಿಕೊಂಡು ಆತನನ್ನು ಆಶ್ರಮಕ್ಕೆ ಎತ್ತುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ್ರು. ಆತನಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಉಳಿದ ಸಾಧುಗಳು ಚಿಂತಾಕ್ರಾಂತರಾಗಿ ಅವನ ಸುತ್ತಲೂ ಕುಳಿತುಕೊಂಡ್ರು. ಕೆಲವರು ಅವನಿಗೆ ಗಾಳಿ ಬೀಸುವುದಕ್ಕೆ ಶುರು ಮಾಡಿದರು. ಅವರಲ್ಲಿ ಒಬ್ಬ ಸಲಹೆ ಕೊಟ್ಟ, ಬಾಯಿಗೆ ಸ್ವಲ್ಪ ಹಾಲು ಬಿಡೋದು ಒಳ್ಳೆಯದು ಅಂತ. ಬಾಯಿಗೆ ಹಾಲು ಬಿಡ್ತಾ ಬಿಡ್ತಾ ಆ ಸಾಧು ಚೇತರಿಸಿಕೊಳ್ಳೋದಕ್ಕೆ ಆರಂಭಿಸಿದ. ಕಣ್ಣು ಬಿಟ್ಟು ದಿಟ್ಟಿಸಿ ನೋಡಲಾರಂಭಿಸಿದ. ಆಗ ಒಬ್ಬ ಸಾಧು ಕೇಳ್ದ, ಎಲ್ಲಿ ನೋಡೋಣ, ಜ್ಞಾನ ಬಂದಿದೆಯೇ ಇಲ್ವೇ ಅಂತ, ನಮ್ಮನ್ನು ಗುರುತಿಸ್ತಾನೆ ಇಲ್ವೋ ಅಂತ. ಆಗ ಆತ ಗಟ್ಟಿಯಾಗಿ ಕೂಗಿ ಹೇಳ್ದ, ಮಹಾರಾಜ್, ನಿಮಗೆ ಯಾರು ಹಾಲು ಕುಡಿಸ್ತಾ ಇದ್ದಾರೆ? ಆಗ ಆ ಸಾಧು ಮೆತ್ತಗೆ ಉಸಿರೆಳೆದು ಹೇಳಿದ, ಸೋದರ, ಯಾರು ನನ್ನ ಬಡ್ದು ಹಾಕಿದನೋ ಆತನೇ ಈಗ ಹಾಲು ಕುಡಿಸ್ತಾ ಇದ್ದಾನೆ. ಹೊಡೆದವನು ಬೇರೆ, ಹಾಲು ಕುಡಿಸುವವನು ಬೇರೆ, ಹೊತ್ಕೊಂಡು ಬಂದವರು ಬೇರೆ, ನೋಡುವವ್ರ ಕಣ್ಣಿಗೆಲ್ಲ ಬೇರೆ ಬೇರೆ, ತಿಳಿದವರ ಕಣ್ಣಿಗೆಲ್ಲ ಒಂದೇ. ಮುಖ್ಯವಾಗಿ ಎರಡಾಗಿ ವಿಂಗಡಿಸಬಹುದು. ಒಂದು ಹೊರಗಡೆಯ ದೃಷ್ಟಿ, ಇನ್ನೊಂದು ಒಳಗಡೆಯ ದೃಷ್ಟಿ ಅಂತ. ಒಳಗಡೆಯ ದೃಷ್ಟಿ ಅಂತ ಹೇಳಿದರೆ ಜ್ಞಾನ ದೃಷ್ಟಿ, ಹೊರಗಡೆಯ ದೃಷ್ಟಿ ಅಂತ ಹೇಳಿದ್ರೆ ಲೌಕಿಕ ದೃಷ್ಟಿ. ಒಳಗಡೆಯ ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಜ್ಞಾನ ಚಕ್ಷಸ್ಸು ಅಂತ ಹೇಳ್ತಕ್ಕಂಥದ್ದು ಯಾರದು ತೆರೆದಿರ್ತದೋ ಅವರಿಗೆ ಗೊತ್ತಾಗ್ತದೆ ಆ ಒಬ್ಬನೇ ಒಬ್ಬ ಪರಮಾತ್ಮ, ಒಬ್ಬನೇ ಒಬ್ಬ ಅಖಂಡ ಸಚ್ಚಿದಾನಂದ ಚೈತನ್ಯ ವಿವಿಧ ಆಕಾರಗಳಿಂದ ವ್ಯಕ್ತವಾಗಿತ್ತುಕೊಂಡು ವಿವಿಧ ಆಟಗಳನ್ನು ಆಡ್ತಾ ಇದ್ದಾನೆ, ವಿವಿಧ ಲೀಲೆಗಳಲ್ಲಿ ತೊಡಗಿದ್ದಾನೆ ಅಂತ ಗೊತ್ತಾಗ್ತದೆ. ಆದ್ರಿಂದ ಈ ಅನುಭವ ಆದ್ರಿಂದ ಈ ಸಾಧುವಿಗೆ ಹೇಳ್ತಾ ಇದ್ದಾನೆ, ಯಾರು ಹೊಡೆದನೋ ಅವನೇ ಇಲ್ಲಿ ಹಾಲು ಕುಡಿಸ್ತಾ ಇದ್ದಾನೆ ಅಂತ. ಆದರೆ ಈ ಸಾಧು ಆಗ ಆ ಜಮೀನ್ದಾರ ಇನ್ನೊಬ್ಬನನ್ನು ಹೊಡಿತಾ ಇದ್ನಲ್ಲ, ಆಗ ಕೂತ್ಕೊಂಡು ಯಾಕೆ ತಮಾಷೆ ನೋಡಬಾರ್ದಾಗಿತ್ತು. ಹೊಡೆಯೋನೋ ಒಬ್ಬನೇ, ಹೊಡೆಸ್ಕೊಳ್ಳೋನೋ ಒಬ್ಬನೇ ಅಂತ ಈ ಒಬ್ಬನೇ ಕೂತ್ಕೊಂಡು ನೋಡ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
ಇಲ್ಲೇ ನಮ್ಗೆ ಕೆಲವು ಸರ್ತಿ ಅರ್ಥವಾಗದೇ ಇರೋದು. ಅವನಿಗೆ ಕನಿಕರ ಯಾತಕ್ಕೆ ಬರಬೇಕು? ಪಾಪ ಒಬ್ಬನೇ ಪರಮಾತ್ಮ ಹೊಡೆಸ್ಕೊಳ್ತಾ ಇದ್ದಾನೆ, ಅವನಿಗೆ ಹೊಡೆಸ್ಕೊಳ್ಳೋದಕ್ಕೆ ಇಷ್ಟ, ಹೊಡೆಸ್ಕೊಳ್ತಾ ಇದ್ದಾನೆ, ಅವನೇ ಜಮೀನ್ದಾರನಾಗಿ ಹೊಡಿತಾ ಇದ್ದಾನೆ ಅಂತಂದ್ರೆ ಈ ಸಂದರ್ಭದಲ್ಲಿ ನಾವು ಶ್ರೀರಾಮಕೃಷ್ಣರ ಜೀವನದ ಒಳಹೊಕ್ಕು ನೋಡಿದಾಗ ಇಂತಿಂಥ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಆಗಿರುವ ಯಾಕೆ ಕರೆಂಟ್ ಬಂದರೂ ಕೂಡ ಸುಮ್ಮನೆ ಕೂತೆ ಅಂತಂದ್ರೆ ಮತ್ತೆ ಹೋಗುತ್ತೋ ಹೇಗೆ ಅಂತ ನೋಡೋಣ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದು ನೆಚ್ಚಿಗೆ ಇಲ್ಲ ನೋಡಿ, ಅದಕ್ಕೋಸ್ಕರ ಪಾಪ ಅವನು ಪರಮಾತ್ಮನೇ, ಅವನಿಗೆ ಯಾತಕ್ಕೆ ನಾವು ಹೇಳೋದು? ಆದರೆ ಹೇಳಿದ್ರೆ ತಪ್ಪೇನಿಲ್ಲ, ನಾವು ಪರಮಾತ್ಮರೇ. ಹೀಗೆ ವೇದಾಂತ ಅಂತ ಹೇಳ್ತಕ್ಕಂಥದ್ದು ಈ ತರ ಹೋಗ್ತಾ ಇರ್ತದೆ. ಆದರೆ ನಾನಾಗಲೇ ಹೇಳಿದಂತೆ ಶ್ರೀರಾಮಕೃಷ್ಣರ ಅದ್ಭುತವಾದಂಥ ಅನುಭೂತಿಪರವಾದಂಥ ಜೀವನವನ್ನು ಒಳಹೊಕ್ಕು ನೋಡಿದಾಗ ಅವರ ಸಮಾಧಿಸ್ಥ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಬೇರೆ ಬೇರೆ ಸ್ತರಗಳಲ್ಲಿ ನಿಲ್ತಾ ಇತ್ತು. ಅದ್ವೈತ ಸ್ತರದಲ್ಲಿ ನಿಂತಾಗ ಒಂದು ಬಗೆಯ ವ್ಯವಹಾರ ಅವರದ್ದು, ಅಲ್ಲಿ ವ್ಯವಹಾರ ಇಲ್ಲ, ವ್ಯವಹಾರ ಇಲ್ಲದಿರುವಂಥ ವ್ಯವಹಾರ. ಅವರು ಭಾವ ಸಮಾಧಿಯಲ್ಲಿದ್ದಾಗ ಒಂದು ಬಗೆಯ ವ್ಯವಹಾರ, ಆ ಭಾವದಿಂದಲೂ ಕೆಳಗಿಳಿದು ಲೌಕಿಕ ಸ್ತರಕ್ಕೆ ಬಂದಾಗ ಆ ಸಮಾಧಿಸ್ಥ ಮನಸ್ಸು ನಡ್ಕೊಳ್ತಕ್ಕಂತಹ ರೀತಿ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳೊಂದಿಗೆ ಅಥವಾ ಈ ಪ್ರಪಂಚದ ವ್ಯಕ್ತಿಗಳೊಂದಿಗೆ ತಾದಾತ್ಮ್ಯ ಹೊಂದಿ ಅವರಿಗೇನಾದರೂ ನೋವಾಯಿತು ಅಂತಂದ್ರೆ ತನಗೇ ನೋವಾದಷ್ಟು ಸಂಕಟ. ಆ ದಕ್ಷಿಣೇಶ್ವರದ ತೋಟದಲ್ಲಿ ಇರ್ತಕ್ಕಂಥ ಹುಲ್ಲುಗಾವಲಿನ ಮೇಲೆ ಯಾರಾದರೂ ನಡೀತಾ ಇತ್ತು ಅಂತ ಹೇಳಿದ್ರೆ ತನ್ನ ಬೆನ್ನ ಮೇಲೆ ನಡೆದಷ್ಟು ನೋವು. ಆ ಹುಲ್ಲಿನೊಂದಿಗೆ ತಾವು ತಾದಾತ್ಮ್ಯ ಹೊಂದಿದಾಗ ಮಾತ್ರ ಆ ಅನುಭವ. ಆ ತಾದಾತ್ಮ್ಯ ಹೋಗಿ ಪುನಃ ವ್ಯಾವಹಾರಿಕ ಸ್ತರಕ್ಕೆ ಬಂದಾಗ ಮತ್ತೆ ಯಥಾ ಪ್ರಕಾರ ಹುಲ್ಲೇ ತಾವು ತಾವೇ. ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾ ಇದ್ರು, ಅವ್ರು ಯಾವಾಗಲೂ ಬ್ರಹ್ಮಭಾವದಲ್ಲೇ ಇರತಕ್ಕಂಥವರಾದ್ರಿಂದ ಕೆಲವೊಮ್ಮೆ ತಮ್ಮ ಶಿಷ್ಯರ ಹತ್ರ ಹೇಳ್ತಾ ಇದ್ರು, ನನಗೆ ನನ್ನ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಉಚ್ಚ ಸ್ಥಿತಿಗೆ ಹೋದಾಗ ಅನಿಸ್ತದೆ, ನಾನು ಯಾತಕ್ಕೆ ಮಂತ್ರದೀಕ್ಷೆ ಕೊಡಬೇಕು, ಯಾತಕ್ಕೋಸ್ಕರ ಯಾರ ಅಜ್ಞಾನವನ್ನು ಕಳೀಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ಅದೇ ಜ್ಞಾನ ಜ್ಯೋತಿಯೇ ಉರಿತಾ ಇರತಕ್ಕಂಥದ್ದು ಕಾಣ್ತಾ ಇರುವಾಗ, ಪ್ರತಿಯೊಬ್ಬನೂ ಕೂಡ ಅದೇ ಪರಮಾತ್ಮ ಸ್ವರೂಪಿಯಾಗಿ ಕಾಣ್ತಾ ಇರುವಾಗ ನಾನು ಯಾರಿಗೆ ಮಂತ್ರದೀಕ್ಷೆ ಕೊಡೋದು, ಯಾರ ಅಜ್ಞಾನವನ್ನು ಕಳೆಯೋದು ಅಂತ ಸುಮ್ಮನಿದ್ದು ಬಿಡ್ತೇನೆ. ಆದರೆ ಯಾವಾಗ ನನ್ನ ಮನಸ್ಸು ಲೌಕಿಕ ಸ್ತರಕ್ಕೆ ಬರ್ತದೋ, ನಾನು ಬೇರೆ ಅವರು ಬೇರೆ ಅಂತ ಹೇಳ್ತಕ್ಕಂಥ ಒಂದು ಭಾವನೆ ಬರ್ತದೋ, ಆಗ ನನ್ನ ಹೃದಯದಲ್ಲಿ ಒಂದು ಬಗೆಯ ಚಿಂತೆ ಉಂಟಾಗ್ತದೆ, ಕರುಣೆ ಉಂಟಾಗ್ತದೆ. ಆಗ ನಾನು ಸಾಮಾನ್ಯ ಜನರಲ್ಲಿ ಒಂದು ಬಗೆಯ ಅಜ್ಞಾನವನ್ನು ಕಾಣ್ತೇನೆ. ಆ ಅಜ್ಞಾನವನ್ನು ಹೋಗಲಾಡಿಸಬೇಕು ಅಂತ ಹೇಳ್ತಕ್ಕಂಥ ತವಕವನ್ನು ತಾಳ್ತೇನೆ ಒಳಗಡೆ. ಆಗ ನಾನು ಮಂತ್ರದೀಕ್ಷೆ ಕೊಡಬೇಕು, ಅವ್ರನ್ನ ಹೇಗಾದರೂ ಮಾಡಿ ಉದ್ಧರಿಸಬೇಕು ಅಂತ ಹೇಳ್ತಕ್ಕಂಥ ಭಾವನೆಯನ್ನು ತಾಳ್ತೇನೆ, ಮಂತ್ರದೀಕ್ಷೆಯನ್ನು ಕೊಡ್ತೇನೆ ಅಂತ ಹೇಳಿದರು. ಎಷ್ಟು ಅದ್ಭುತವಾಗಿದೆ ಈ ಮಾತುಗಳೆಲ್ಲ. ನಾವು ಕೂಡ ಅಷ್ಟೇನೆ, ನಮಗೆ ಸಮಾಧಿ ಇಲ್ಲ, ಗಿಮಾದಿಯೂ ಇಲ್ಲ, ಆದರೂ ಕೂಡ ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ರೀತಿಯಲ್ಲಿ ವರ್ತಿಸೋದಿಲ್ವೇ? ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಲ್ಲಿ ಪರಿಸರಕ್ಕೆ ಅನುಸಾರವಾಗಿ, ನಮ್ಮ ಮನಸ್ಸಿನ ಮನೋಭಾವಕ್ಕೆ ಅನುಸಾರವಾಗಿ, ಮನಸ್ಸಿನ ಸ್ಥಿತಿಗೆ ಅನುಸಾರವಾಗಿ ನಾವು ವರ್ತಿಸ್ತೀವಿ. ಹಾಗಿರುವಾಗ ಈ ಸಮಾಧಿಸ್ಥ ಪುರುಷರು ಕೂಡ ಅವರ ಮನಸ್ಸು ವಿವಿಧ ಸ್ತರಗಳಿಗೆ ಬಂದಾಗ ವಿವಿಧ ರೀತಿಯಲ್ಲಿ ವರ್ತಿಸ್ತಾರೆ. ಯಾವಾಗ ಆ ಜಮೀನ್ದಾರ ಇನ್ನೊಬ್ಬನಿಗೆ ಹೊಡಿತಾ ಇದ್ನೋ ಅದನ್ನು ಕಂಡಾಗ ಈ ಸಾಧು ತಿಳ್ತಕ್ಕಂಥವನು ಯಾವ ಸ್ತರದಲ್ಲಿ ಇದ್ದ ಅಂತ ಹೇಳಿದ್ರೆ, ಅಯ್ಯೋ ಪಾಪ ಅಂತ ಅನ್ನಿಸುವಂತಹ ಸ್ಥಿತಿಯಲ್ಲಿ ಅವನಿದ್ದ. ಆದ್ರಿಂದ ಹೋಗಿ ತಪ್ಪಿಸಿಕೊಳ್ಳೋ ಪ್ರಯತ್ನ ಪಡೆ. ಏಟು ತಿಂದ ಮೇಲೆ ಅವನಿಗೆ ಬುದ್ಧಿ ಬಂತು. ಮತ್ತೆ ಉನ್ನತ ಸ್ತರಕ್ಕೆ ಮತ್ತೆ ಹೋದಾಗ ಪುನಃ ಇಲ್ಲಿ ಹಾಲನ್ನು ಕುಡಿಸುವ ಸಂದರ್ಭದಲ್ಲಿ ಆ ಪ್ರಶ್ನೆಯನ್ನು ಹಾಕಿದಾಗ, ಯಾರು ಅಲ್ಲಿ ಹೊಡಿತಾ ಇದ್ದಿದ್ನೋ, ನನಗೆ ಯಾರು ಅಲ್ಲಿ ಹೊಡೆದ್ನೋ ಅವನೇ ಬಂದು ಇಲ್ಲಿ ಹಾಲು ಕುಡಿಸ್ತಾ ಇದ್ದ ಅಂತ ಹೇಳಿಬಿಟ್ರು. ಶ್ರೀರಾಮಕೃಷ್ಣ ಈ ಕಥೆಯನ್ನು ಹೇಳಿ ಮುಂದುವರಿಸ್ತಾ, ಭಗವಂತನ ಸಾಕ್ಷಾತ್ಕಾರ ದೊರೆಯದ ಹೊರತು ಈ ರೀತಿಯ ಮಾನಸಿಕ ಅವಸ್ಥೆ ಉಂಟಾಗದು ಅಂತಂದ್ಬಿಟ್ರು. ಇದೊಂದು ಮಾನಸಿಕ ಅವಸ್ಥೆ, ಉಚ್ಚ ಮಾನಸಿಕ ಅವಸ್ಥೆ. ಆ ದೃಷ್ಟಿಯಿಂದ ಕಂಡಾಗ ಹೊಡೆಯುವವನು, ಹಾಲು ಕುಡಿಸುವವನು,
ಕೋಪ ತೋರಿಸುವವನು, ಕರುಣೆ ತಾಳುವವನು, ಆ ಮನುಷ್ಯನು ಈ ಮನುಷ್ಯನು ಎಲ್ಲವೂ ಒಂದೇ ಆಗಿ ಕಾಣ್ತದೆ. ಸಾಕ್ಷಾತ್ಕಾರ ಆದ ಮೇಲೆ ಮಾತ್ರ. ಸಾಕ್ಷಾತ್ಕಾರ ಆದವರ ಮಾತೇ ಬೇರೆ, ಸಾಕ್ಷಾತ್ಕಾರ ಆಗದೇ ಇರುವವರ ಮಾತೇ ಬೇರೆ ಅಂತನ್ನೋದು ಇಲ್ಲೆಲ್ಲ ನಮ್ಗೆ ಗೊತ್ತಾಗ್ತದೆ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿದಾಗ ಮಣಿಲಾಲ್ ಹೇಳ್ತಾನೆ, ಮಹಾರಾಜ್ ಈಗ ನೀವು ತಿಳಿಸಿದ್ರಲ್ಲ, ಅದು ಉಚ್ಚ ಅವಸ್ಥೆಗೆ ಸೇರಿದ ಮನುಷ್ಯನಿಗೆ ಮಾತ್ರ ಅನ್ವಯಿಸ್ತಕ್ಕದ್ದು. ಭಾಸ್ಕರಾನಂದರೊಡನೆ ಹೀಗೆ ಇನ್ನೂ ಏನೇನೋ ಮಾತುಕತೆ ನಡೆಯಿತು. ಭಾಸ್ಕರಾನಂದರು ಅಂದರೆ ಯಾರು? ಕಾಶಿಯಲ್ಲಿ ಈ ಮಣಿಲಾಲ ಭೇಟಿಯಾದಂತಹ ಒಬ್ಬ ಸಾಧು, ಬಹಳ ದೊಡ್ಡ ಸಾಧು. ಶ್ರೀರಾಮಕೃಷ್ಣ ಆಗ ಹೇಳ್ತಾರೆ, ಆತ ಯಾರ ಮನೆಯಲ್ಲಾದರೂ ಇದ್ದಾನೆಯೇ? ಆ ಸಾಧು ಆತ ಅಂದರೆ ಆ ಸಾಧು ಯಾರ ಮನೆಯಲ್ಲಾದರೂ ಇದ್ದಾನೆಯೇ? ಮಣಿಲಾಲ ಹೇಳ್ತಾನೆ, ಹೌದು, ಒಬ್ಬ ಭಕ್ತನ ಮನೆಯಲ್ಲಿ ಇದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ವಯಸ್ಸೆಷ್ಟು? ವಯಸ್ಸೆಷ್ಟು ಅಂದರೆ ಯಾರದ್ದು? ಮನೆಯವರದ್ದು, ಈ ಸಾಧುಗಳದ್ದು? ಸಾಧುಗಳದ್ದು. ಹಾಗೆ ಅರ್ಥ ಮಾಡ್ಕೋಬೇಕು. ಸಾಧುಗಳು ವಯಸ್ಸೆಷ್ಟೋ? ಮಣಿಲಾಲ ಹೇಳ್ತಾನೆ 55 ಇರಬಹುದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಇನ್ನೇನಾದರೂ ಮಾತುಕತೆ ನಡೆಯುತ್ತೆ? ಮಣಿಲಾಲ ಹೇಳ್ತಾನೆ, ಭಕ್ತಿಯನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತ ನಾನು ಪ್ರಶ್ನೆ ಹಾಕಿದೆ ಅವರಿಗೆ. ಅವ್ರು ಹೇಳಿದ್ರು, ಭಗವನ್ ನಾಮ ಜಪ ಮಾಡು, ರಾಮನಾಮ ಜಪ ಮಾಡು ಅಂತ ಹೇಳಿದರು ಅಂತಂದ. ಇದನ್ನು ಕೇಳಿದಂತಹ ಶ್ರೀರಾಮಕೃಷ್ಣ ಹೇಳಿದ್ರು, ಇದು ಬಹಳ ಒಳ್ಳೆಯ ಬುದ್ಧಿವಾದ. ತಕ್ಷಣ ಒಪ್ಕೊಂಡ್ರು. ಭಕ್ತಿಯನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಕ್ಕೆ ಆ ಸಾಧುಗಳು, ಭಾಸ್ಕರಾನಂದ ಸ್ವಾಮಿಗಳು ಏನು ಹೇಳಿದ್ರಂತೆ, ಬೇರೆ ಇನ್ನೇನು ಹೇಳಿಲ್ಲ, ಭಗವನ್ ನಾಮ ಜಪ ಮಾಡು, ರಾಮನಾಮ ಜಪ ಮಾಡು ಅಂತ ಹೇಳಿದ್ದಿಷ್ಟೇನೆ. ಇದನ್ನು ಹೇಳಿದ ತಕ್ಷಣ ಶ್ರೀರಾಮಕೃಷ್ಣ ಇದು ಬಹಳ ಒಳ್ಳೆಯ ಬುದ್ಧಿವಾದ ಅಂತ ಒಪ್ಕೊಂಡ್ಬಿಟ್ರು. ಇದು ಇಲ್ಲಿ ನಮಗೂ ಕೂಡ ಸೂಚನೆ. ಶ್ರೀರಾಮಕೃಷ್ಣ ಅಷ್ಟು ಬೇಗ ಅದನ್ನು ಒಪ್ಕೊಳ್ಬೇಕಾದ್ರೆ ಅದು ಎಂಥ ಅದ್ಭುತವಾದಂತಹ ಸಾಧನೆ. ಯಾವುದು? ಕೇವಲ ನಾಮ ಜಪ ಮಾಡ್ತಕ್ಕಂತಹದ್ದು ನಮ್ಮ ಭಕ್ತಿಯನ್ನು ಜಾಗೃತಗೊಳಿಸುವಲ್ಲಿ ಬಹಳ ಸಮರ್ಥವಾದದ್ದು ಅಂತನ್ನುವ ಮಾತನ್ನು ನಾವಿಲ್ಲಿ ಮನಸ್ಸಿನಲ್ಲಿ ಗುರ್ತಾಕೊಂಡು ಬಿಡಬೇಕು. ಮನಸ್ಸಿನಲ್ಲಿ ಗುರ್ತಾಕೊಂಡು ಬಿಡಬೇಕು ಅಂತ ನಾನು ಯಾತಕ್ಕೆ ಹೇಳಿದ್ದು ಅಂದರೆ, ಇನ್ಯಾರನ್ನು ಹೋಗಿ ಎಲ್ಲಿ ಹೋಗಿ ಕೇಳಬಾರ್ದು, ಭಕ್ತಿನ ಹೇಗೆ ಬೆಳೆಸೋ ಸ್ವಾಮೀಜಿ ಅಂತ. ಆಮೇಲೆ ಇನ್ನೊಂದು ಕಥೆ ಇದೆ, ಯಾರ ಸಾಧುಗಳು ಸಿಕ್ಕಿದ ತಕ್ಷಣ ಏನೋ ಒಂದು ಪ್ರಶ್ನೆ ಕೇಳಬೇಕಲ್ಲ, ಇದು ನಿಮ್ಮನ್ನು ಕೇಳೋದು. ಇಂಥದ್ದು ಕೆಲವು ಸೆಟ್ ಕ್ವೆಶನ್ಸ್ ಎಲ್ಲ ಇರುತ್ತವೆ, ಅದನ್ನು ಕೇಳ್ತಾ ಇರೋದು. ಅವರೇನೋ ಒಂದು ಹೇಳೋದು, ಓಹೋ ನೀವು ಈ ಥರ ಹೇಳ್ತೀರಿ, ಅವರೇನೋ ಒಂದು ಹೇಳ್ತಾರೆ, ಅದನ್ನು ಕೇಳಿಕೊಂಡು ಓಹೋ ನೀವು ಹೀಗೆ ಹೇಳ್ತೀರಿ. ಆ ಸಾಧುಗಳನ್ನು ಇದೇ ಪ್ರಶ್ನೆ ಹಾಕಿದ ಅವ್ರು ಇನ್ನೊಂದು ಥರ ಹೇಳಿದ್ರಲ್ಲ, ಅದಕ್ಕೂ ಬೇರೆ ಈ ಸಾಧುಗಳು ಉತ್ತರ ಕೊಡಬೇಕಿನ್ನು. ಹೀಗೆ ಹೋಗ್ತಾ ಇರುತ್ತೆ ಕತೆ. ಆದರೆ ನಿಜವಾಗಿಯೂ ಯಾರಿಗೆ ಭಕ್ತಿ ಜಾಗೃತವಾಗಬೇಕು ಅಂತನೋ ಉದ್ದೇಶ ಇದೆಯೋ ಅವರಿಗೆ ಇಷ್ಟೇ ಮಾತು ಸಾಕು, ಭಗವನ್ ನಾಮ ಜಪ ಮಾಡ್ತಾ ಹೋಗ್ತಾ ಇರು ಅಂತ. ಈಗ ಮಾಸ್ಟರ್ ಮಾಷೆ ಬರಿತಾ ಇದ್ದಾನೆ, ಆ ಸಂಭಾಷಣೆ ಅಲ್ಲಿಗೆ ಮುಗಿಯಿತು. ಕಾಳಿ ದೇವಾಲಯದ ಎಲ್ಲ ದೇವಾಲಯಗಳಲ್ಲೂ ಮಧ್ಯಾಹ್ನದ ಪೂಜೆ ಮುಗಿದು ಭೋಗಾರತಿಯ ಗಂಟೆಗಳ ಶಬ್ದ ಕೇಳಿ ಬರಲಾರಂಭಿಸಿತು. ಬೇಸಿಗೆಯ ಮಧ್ಯಾಹ್ನವಾದ್ದರಿಂದ ಸೂರ್ಯ ಬಹಳ ತೀಕ್ಷ್ಣವಾಗಿದ್ದಾನೆ. ಗಂಗೆಯಲ್ಲಿ ಉಬ್ಬರ ಬರಲಾರಂಭಿಸಿದೆ. ದಕ್ಷಿಣ ದಿಕ್ಕಿನಿಂದ ಗಾಳಿ ಬೀಸುತ್ತಿದೆ. ಪರಮಹಂಸರು ಊಟ ಮುಗಿಸಿ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಇದು ಒಂದಷ್ಟು ಅಂಶ, ಅಂದರೆ ಆ ಸಮಯದ್ದು ಅಂತ ಅರ್ಥ. ಈಗ ಮುಂದಿನ ವಾಕ್ಯಗಳನ್ನು ಬರೀತಾನೆ. ರಾಖಾಲ್ನ ಊರು ಇರುವುದು ಬಸಿರ್ಹಾಟ್, ಅದರ ಹತ್ರ. ಗ್ರೀಷ್ಮ ಋತುವಿನಲ್ಲಿ ನೀರಿಗೆ ಬಹಳ ಕಷ್ಟ ಅಂತ ಇದೊಂದು ವಾಕ್ಯ ಮಾಸ್ಟರ್ ಮಹರ್ಷಿ ಹಾಕ್ಬಿಟ್ಟ. ಅದು ಯಾತಕ್ಕೆ ಹಾಕ್ಬಿಟ್ಟ ಅಂತ ಹೇಳಿದರೆ ಮುಂದೆ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣರು ಮಣಿಲಾಲ್ನಿಗೆ ಹೇಳ್ತಾರೆ. ಈಗ ಮಣಿಲಾಲ ಏನು ಹೇಳ್ತಾರೆ? ರಾಖಾಲ ಹೇಳ್ತಾ ಇದ್ದಾನೆ, ಅವರ ಊರಿನಲ್ಲಿ ನೀರಿನ ಅಭಾವ ಬಹಳ ಅಧಿಕ ಅಂತ. ನೀನು ಯಾಕೆ ಅಲ್ಲೊಂದು ಕೊಳ ತೋರಿಸ್ಬಾರ್ದು? ಅದು ಬಹಳ ಜನರಿಗೆ ಉಪಕಾರ ಮಾಡಿದಂತಾಗುತ್ತದೆ ಅಂತ ಹೇಳ್ತಾ ತಕ್ಷಣ ಅವರಿಗೆ ಒಂದು ಒಳಗಡೆ ಏನೋ ಭಾವನೆ ಬಂದಾಗಾಯ್ತು ಅಂತ ಕಾಣುತ್ತೆ. ನಗ್ತಾ ನಗ್ತಾ ಹೇಳ್ತಾರೆ, ಈಗ ನಿನ್ನಲ್ಲಿ ತುಂಬ ಹಣ ಇದೆ, ಇಟ್ಕೊಂಡು ಏನು ಮಾಡ್ತೀಯೇ? ಆದರೆ ಒಂದು ಮಾತು ಕೇಳಿದ್ದೇನೆ, ಗಾಣಿಗರು ತುಂಬ ಲೆಕ್ಕಾಚಾರದ ಬುದ್ಧಿಯವರು ಅಂತ.
ಅಂತಂದ್ಬಿಟ್ರು. ಇಷ್ಟು ಮಾತುಗಳು ಆಗ್ಬಿಟ್ರು. ರಾಖಾಲ ಶ್ರೀರಾಮಕೃಷ್ಣ ಪ್ರಿಯ ಭಕ್ತ, ಬಾಲಭಕ್ತ, ಪ್ರಿಯ ಭಕ್ತ, ಶುದ್ಧ ಹೃದಯದ ತರುಣ. ಅವನಿಗಾಗಿ, ಅವನಿರ್ತಕ್ಕಂಥ ಊರಿನವರಿಗಾಗಿ ಏನಾದರೂ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯಾಕುಲತೆ ಶ್ರೀರಾಮಕೃಷ್ಣಗೆ. ಸಜ್ಜನ ದೇವೋಭವ, ಸಜ್ಜನರಿಗಾಗಿಯೂ ಕೂಡ ಏನಾದರೂ ಮಾಡಬೇಕು. ಶ್ರೀರಾಮಕೃಷ್ಣ ಸ್ವತಃ ಮಾಡೋದಕ್ಕೆ ಹೋಗಲಿಲ್ಲ. ಅವರು ಪವಾಡ ಮಾಡ್ಬೋದಾಗಿತ್ತು, ಅಲ್ಲೊಂದು ಬಾವಿ ಆಗಲಿ ಅಂತ. ಆಗ್ಬಿಡ್ತಿತ್ತು. ಇಚ್ಛಾ ಮಾತ್ರದಿಂದ ಏನು ಬೇಕಾದರೂ ಆಗ್ಬೋದಲ್ಲ. ಅಂತಹ ನಾಗಮಹಾಶಯರೇ ತಮ್ಮ ಮನೆ ಮುಂದೆ ಗಂಗೆ ಹರಿಯುವಂತೆ ಮಾಡಿಬಿಟ್ರಲ್ಲ. ನಾಗಮಹಾಶಯರ ಕತೆ ಓದೋರಿಗೆಲ್ಲ ಗೊತ್ತಿದೆ ಅದು. ಶಂಕರಾಚಾರ್ಯರು ಏನು ಮಾಡಿದರು? ತಮ್ಮ ತಾಯಿಗೆ ಸ್ನಾನಕ್ಕೆ ಅನುಕೂಲವಾಗಲಿ ಅಂತಂದ್ಬಿಟ್ಟಿದ್ದೆ ನದಿ ತಮ್ಮ ಮನೆಯ ಮುಂದೆ ಹರಿಯುವಂತೆ ಮಾಡಿಬಿಟ್ರಲ್ಲ. ಹೀಗೆ ಇಂತಿಂತಹದ್ದೆಲ್ಲ ನಡೆಸಿದ್ದಾರೆ. ಹಾಗಿರುವಾಗ ಶ್ರೀರಾಮಕೃಷ್ಣ ಯಾಕೆ ನಡೆಸೋಕ್ಕೆ ಸಾಧ್ಯವಿಲ್ಲ? ಆದರೆ ವಿಷಯ ಅದಲ್ಲ. ಇಲ್ಲಿ ಒಂದು ವಿಶೇಷವಾದಂತಹ ಬೋಧನೆಯನ್ನ ಆ ಅವತಾರ ಪುರುಷರು ಕೊಟ್ಟು ಹೋಗಿದ್ದಾರೆ. ಯಾವಾಗಲೂ ಆ ಅವತಾರ ಪುರುಷರು ಎಲ್ಲಿರ್ತಾರೆ? ಮನೆ ಮುಂದೆ ಬಾವಿ ತೋಡೋದಕ್ಕೆ ಅಥವಾ ಬಾವಿ ಬರೆಸೋದಕ್ಕೆ. ಶ್ರೀಮಂತರು ಅಂತ ಹೇಳ್ತಕ್ಕಂಥವರು ಭಗವಂತನ ಕೃಪೆಯಿಂದ ಸಂಪಾದನೆ ಮಾಡಿರ್ತಾರೆ. ಅವರು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಅಂತ ಹೇಳ್ತಕ್ಕಂಥದ್ದು ಅವ್ರ ಸಂಸಾರಸ್ಥರಿಗೆ ಸಾಕಾಗಿ ಇನ್ನೂ ಎಷ್ಟೋ ಮಿಕ್ಕಿರುತ್ತೆ ಅಂತನ್ನೋದನ್ನು ಅವರೆಷ್ಟು ಗುಟ್ಟಾಗಿಟ್ಟರೂ ಕೂಡ ಅದೇನು ಗುಟ್ಟಾಗಿರೋದಿಲ್ಲ. ಅದನ್ನು ಬಹಳ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಅದೆಲ್ಲ. ಈಗ ಆ ಶ್ರೀಮಂತರು ಅಂತ ಹೇಳ್ತಕ್ಕಂಥವ್ರು ಏನು ಮಾಡಬೇಕು? ಉಪಕಾರ, ಬಹುಜನ ಹಿತಾಯ ಬಹುಜನ ಸುಖಾಯ ಆ ಹಣವನ್ನು ವಿನಿಯೋಗಿಸಬೇಕು. ಹಾಗೆ ವಿನಿಯೋಗಿಸೋದ್ರಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಬ್ಲಡ್ ಪ್ರೆಷರ್ ಏರ್ತಕ್ಕಂಥದ್ದು ಎಲ್ಲ ತಪ್ಪಿ ಹೋಗ್ತದೆ, ಆರೋಗ್ಯ ಸುಧಾರಿಸ್ತದೆ. ಶರೀರಕ್ಕೆ ಫ್ಯಾಟ್ ಅಂದರೆ ಏನು ಹೇಳ್ತಾರೆ? ಅದಕ್ಕೆ ಕೊಬ್ಬು. ಶರೀರಕ್ಕೆ ಕೊಬ್ಬು ಹೇಗೆ ಅಪಾಯಕಾರಿಯೋ, ಮನಸ್ಸಿಗೆ ಈ ಒಂದು ಅತಿ ಸಂಪತ್ತು ಅಂತ ಹೇಳ್ತಕ್ಕಂಥದ್ದು ಅಪಾಯಕಾರಿ. ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರ ಅಂತ ಹೇಳ್ತಕ್ಕಂಥದ್ದು ವೇಗವಾಗಿ, ಎಷ್ಟು ವೇಗವಾಗಿ ನಡಿಬೇಕೋ ಅಷ್ಟು ವೇಗವಾಗಿ ನಡೀತಾ ಇದ್ರೆ ಹೇಗೆ ಆರೋಗ್ಯ ಚೆನ್ನಾಗಿರ್ತದೋ, ಅದೇ ರೀತಿಯಲ್ಲಿ ಹಣ ಕೂಡ ಸಂಚರಿಸ್ತಾ ಇದ್ರೆ ಮಾತ್ರ ಎಲ್ಲರ ಆರೋಗ್ಯವೂ ಸರಿಯಾಗಿರ್ತದೆ, ಎಲ್ಲರ ತಲೆಯೂ ಸರಿಯಾಗಿರ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಅವನ ಧನಿಕ ಅಂತ ಅನ್ನೋದನ್ನು ಗುರುತಿಸಿ ಆ ಧನವನ್ನು ಸದ್ವಿನಿಯೋಗ ಆಗಿಸುವಂತೆ, ಅದರಲ್ಲೂ ಕೂಡ ಸಜ್ಜನರ ಸೇವೆಗೆ ಅದು ವಿನಿಯೋಗ ಆಗುವಂತೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದು ಒಂದು ವಿಚಾರ. ಎರಡನೇ ವಿಚಾರ ಏನು? ನಗ್ತಾ ನಗ್ತಾ ಹೇಳ್ತಾ ಇದ್ದಾರೆ. ಆದರೆ ಕೇಳಿದ್ದೇನೆ, ಗಾಣಿಗರು ತುಂಬ ಲೆಕ್ಕಾಚಾರ ಬುದ್ಧಿಯವರು ಅಂತ ಅಂದ್ಬಿಟ್ರು. ಆಗ ಸುತ್ತಮುತ್ತ ಇರೋರೆಲ್ಲ ನಕ್ಕರು. ಅವರಿಗೇನೋ ನಗು, ಇವನ್ ಗತೆ ಏನು? ಮಣಿಲಾಲ ಮಾಸ್ಟರ್ ಮಾಷೆ ಬರೀತಾನೀಗ. ಮಣಿಲಾಲ ನಿಜವಾಗಿಯೂ ಲೆಕ್ಕಾಚಾರದ ಬುದ್ಧಿಯವನೇ. ಅವನಲ್ಲಿ ಹಣದ ಅಭಾವವೇನಿಲ್ಲ. ಈಗ ಕೆಲವು ಕಾಲದ ಹಿಂದೆ ಬಡ ವಿದ್ಯಾರ್ಥಿಗಳ ಪೋಷಣೆಗಾಗಿ 25,000 ರೂಪಾಯಿಯ ಶಾಶ್ವತ ವರಮಾನ ದಾನ ಎಂಡೋಮೆಂಟ್ ಮಾಡಿದ್ದಾನೆ. ಈ ಮಾಸ್ಟರ್ ಮಾಷೆ ಅದನ್ನೆಲ್ಲ ತಿಳ್ಕೊಂಡದಿಷ್ಟು ಒಳ್ಳೆದಾಯ್ತು ನೋಡಿ. ಮಾಡಿದ್ದಾನೆ, ಲೆಕ್ಕಾಚಾರದವನಂತ ಶ್ರೀರಾಮಕೃಷ್ಣ ಹೇಳಿದ್ರು ಕೂಡ 25,000 ಎಂಡೋಮೆಂಟ್ ಮಾಡಿದಾನವನು ಅಂತ ಅನ್ನೋದನ್ನು ಮಾಸ್ಟರ್ ಮಾಷೆ ಬರೆದಿಟ್ಟಿದ್ದಾನೆ. ಇದನ್ನ ಬಹುಶಃ ಅವನು ಆಮೇಲೆ ಕೇಳಿ ತಿಳ್ಕೊಂಡಿರ್ಬೇಕು ಅಂತ ಕಾಣುತ್ತೆ ಮಾಸ್ಟರ್ ಮಾಷೆಯ. ಶ್ರೀರಾಮಕೃಷ್ಣ ಲೆಕ್ಕಾಚಾರದವ ಅಂತ ಹೇಳ್ಬಿಟ್ರಲ್ಲ, ನೀವೇನಾದ್ರು ಮಾಡಿದ್ದುಂಟೋ ಏನಿದ್ರೆ ಹೇಳಿ, ಬರೀ ಬರ್ಕೋತೀನಿ ಅಂತ. ಪುಣ್ಯಾತ್ಮ ಬರೆದಿಟ್ಟದ್ದು ಬಹಳ ಒಳ್ಳೆಯದಾಯಿತು. ಆಗಿನ ಕಾಲದ 25,000 ಅಂದರೆ ಇವತ್ತು ಸುಮಾರು 10 ಲಕ್ಷನಾದರೂ ಇರಬೇಕು ಅಂತ ಅನಿಸುತ್ತೆ ನನಗೆ. ಸರಿಯಾಗಿ ಲೆಕ್ಕಾಚಾರ ಗೊತ್ತಿಲ್ಲ. ಅದು ನೀವು ಆಮೇಲೆ ಮನೆಗೆ ಹೋಗಿ ಲೆಕ್ಕ ಹಾಕ್ಕೊಳ್ಳಿ. ಎಷ್ಟು ಲಕ್ಷವನ್ನ ಅವನು ಅದಾಗಲೇ ಎಂಡೋಮೆಂಟ್ ಮಾಡಿದಾನೆ ನೋಡಿ. ದೊಡ್ಡ ಕೆಲಸವನ್ನೇ ಮಾಡಿದಾನವನು. ಆದರೆ ಶ್ರೀರಾಮಕೃಷ್ಣ ಸಂದರ್ಭೋಚಿತವಾಗಿ ಈ ಒಂದು ತಮಾಷೆಯನ್ನು ಮಾಡಿ ಇಟ್ಟಿದ್ದಾರೆ. ಈಗ ಮಣಿಲಾಲ ಪರಮಹಂಸರು ತಮ್ಮ ಜಾತಿಯ ಸಂಬಂಧವಾಗಿ ಆಡಿದ ಮಾತುಗಳಿಗೆ ಯಾವ ಉತ್ತರವನ್ನು ಕೊಡಲಿಲ್ಲ. ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಆ ಮಾತು ಈ ಮಾತು ಆಡ್ತಾ ತನ್ನ ಜಾತಿಯ ಸಂಬಂಧವಾಗಿ ಮಾತೆತ್ತಿ ಹೇಳ್ದ, ಮಹಾಶಯರೇ, ಕೊಳ ತೋಳಿಸೋ ವಿಷಯವಾಗಿ ಹೇಳಿದ್ರಿ, ಅಷ್ಟಕ್ಕೆ ಮಾತು ನಿಲ್ಲಿಸಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಗಾಣ್ಗ ಗೀಣ್ಗ ಈ ಮಾತಲ್ಲ ಯಾಕೆ ಅಂದ್ಬಿಟ್ಟ. ನೋಡಿ ಅವನಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಾಗುತ್ತೆ ಇದರಿಂದ.
ಅವತಾರ ಪುರುಷರು ಹೇಳಿದ್ದು ಅಂಥೇಳಿ ಅವನಿಗೆ ನೋವು ಆಗಲಿಲ್ಲ ಅಂತೇನಿಲ್ಲ, ಚುರುಕ್ಕಂದಿದೆ ಅವನಿಗೆ. ಅದಕ್ಕೋಸ್ಕರ ಅವನು ಕಾಯ್ತಾ ಇದ್ದ ಹೇಗೆ ಹೇಳೋದು ಇದನ್ನು ಅವರಿಗೆ ಅಂತ. ಅದಕ್ಕೊಂದು ಸಂದರ್ಭವನ್ನು ತಂದುಕೊಂಡು ಮಾತಿನ ಮಧ್ಯೆ ಇದನ್ನು ಮಾತನ್ನು ಸೇರಿಸೇ ಬಿಟ್ಟ. ಕಷ್ಟ ಆಗುತ್ತೆ ನಿಜ. 16 ಜನಗಳು ಕುಳಿತಿರುವ ಸಂದರ್ಭದಲ್ಲಿ ಒಬ್ಬರ ಜಾತಿಗೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆಯನ್ನು ಕೊಟ್ಟು ಬಿಟ್ರೆ ಕಷ್ಟ ಅಲ್ವೇ? ಇದನ್ನು ನಾನು ಯೋಚನೆ ಮಾಡ್ತಾ ಇರ್ತೀನಿ. ಶ್ರೀರಾಮಕೃಷ್ಣ ಏನೋ ಮಾಡಿದ್ರು, ಬಚಾಯಿಸ್ಕೊಂಡ್ರು. ಹಾಗೆ ಶ್ರೀರಾಮಕೃಷ್ಣ ಮಾಡಿದ್ದು, ನಾನು ಶ್ರೀರಾಮಕೃಷ್ಣ ಪರಂಪರೆಯಲ್ಲೇ ಬಂದವನು, ಆದ್ದರಿಂದ ನಾನು ಕೂಡ ಆ ಥರ ಒಡಾಫೆ ಮಾಡಬಹುದು ಅಂತ ಏನಾದರೂ ಹೊರಟು ಬಿಟ್ರೆ ಏನು ಗತಿ? ಆದರೆ ಇದನ್ನೆಲ್ಲ ತುಂಬ ಗಂಭೀರವಾಗಿ ತಗೊಳ್ತಕ್ಕಂಥದ್ದಲ್ಲ, ಹಾಗೆ ಅಂತ ತಗೊಳ್ಳದೆ ಇರುವಂಥದ್ದು ಅಲ್ಲ. ಈಗ ಭಕ್ತರು ತಮ್ಮೊಳಗೆ ನಗ್ತಾ ಇದ್ದಾರೆ. ಆ ಮಡಿಲಾಲ ಆ ಥರ ಹೇಳಿದಾಗ ಪರಮಹಂಸರು ಕೂಡ ನಗ್ತಾ ಇದ್ದಾರೆ. ನಕ್ಕು ಅಲ್ಲಿಗೆ ಆ ವಿಷಯ ನಿಂತೋಯ್ತು. ಬಳಿಕ ಸ್ವಲ್ಪ ಹೊತ್ತಾದ ಮೇಲೆ ಕೆಲವು ಮಂದಿ ಹಿರಿಯ ಬ್ರಾಹ್ಮ ಭಕ್ತರು ಕೊಠಡಿಯನ್ನು ಪ್ರವೇಶಿಸಿದರು ಅಂತ ಮಾಸ್ಟರ್ ಮಾಷೆ ಬರೀತಾನೆ. ಕೊಠಡಿ ಭಕ್ತರಿಂದ ತುಂಬಿದೆ. ಪರಮಹಂಸರು ಉತ್ತರಾಭಿಮುಖವಾಗಿ ತಮ್ಮ ಹಾಸಿಗೆಯ ಮೇಲೆ ಕುಳಿತಿದ್ದಾರೆ. ನಗ್ತಾ ನಗ್ತಾ ಬಹಳ ಆನಂದದಿಂದ ಬ್ರಾಹ್ಮ ಭಕ್ತರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀವು ಪ್ರೇಮ ಪ್ರೇಮ ಅಂತಲೇ ಇರ್ತೀರಿ, ಅದೇನೋ 3 ಕಾಸಿಗೆ ಸಿಕ್ಕತಕ್ಕದ್ದೇ. ಚೈತನ್ಯ ದೇವನಲ್ಲಿ ಪ್ರೇಮ ಉಂಟಾಗಿತ್ತು. ಅದಕ್ಕೆ ಅಂದರೆ ಆ ಪ್ರೇಮಕ್ಕೆ 2 ವಿಶೇಷ ಗುಣಗಳಿವೆ. ಮೊದಲನೆಯದು, ಅದು ಈ ಜಗತ್ತನ್ನು ಮರೆಯುವಂತೆ ಮಾಡ್ತದೆ. ಭಗವಂತನನ್ನು ಕಂಡರೆ ಬಹಳ ಪ್ರೀತಿ. ಭಕ್ತ ಬಾಹ್ಯ ಜ್ಞಾನ ಶೂನ್ಯನಾಗಿ ಬಿಡ್ತಾನೆ. ಚೈತನ್ಯ ದೇವ ವನವನ್ನು ನೋಡಿ ಅದೇ ಬೃಂದಾವನ ಅಂತ ಭಾವಿಸಿದ, ಸಮುದ್ರ ನೋಡಿ ಅದೇ ಯಮುನೆ ಅಂತ ಧಾವಿಸಿದ. ಎರಡನೇ ಲಕ್ಷಣ ಏನು ಅಂತಂದರೆ, ಸ್ವಂತ ದೇಹ ಪ್ರತಿಯೊಬ್ಬನಿಗೂ ಬಹಳ ಪ್ರಿಯವಾದ ವಸ್ತು, ಅದರ ಮೇಲೂ ಮಮತೆ ಇರೋದಿಲ್ಲ. ದೇಹಾತ್ಮ ಬುದ್ಧಿ ಅವನನ್ನು ಒಮ್ಮೆಗೆ ಬಿಟ್ಟು ತೊಲಗಿ ಹೋಗಿಬಿಟ್ಟಿರುತ್ತದೆ ಅಂತ ಹೇಳಿದರು. ಬ್ರಾಹ್ಮ ಸಮಾಜದ ಭಕ್ತರಿಗೆ ಹೇಳಿದ ಮಾತಿದು. ನೀವು ಪ್ರೇಮ ಪ್ರೇಮ ಅಂತ ಒಂದೇ ಸವನೇ ಹೇಳ್ಕೊತಾ ಇದ್ದೀರಲ್ಲ, ಆ ಪ್ರೇಮ ಏನು 3 ಕಾಸಿಗೆ ಸಿಕ್ಕುವಂಥದ್ದೇ ಅಂತ ಹೇಳಿಬಿಟ್ರು ಮೊದಲು. ಅಂದರೆ ಈ ಪ್ರೇಮ ಅಂದರೆ ನಾವು ದಕ್ಷಿಣ ಭಾರತದವರು ಮುಖ್ಯವಾಗಿ ತಿಳ್ಕೊಳ್ಬೇಕು. ಪ್ರೇಮ ಅಂತ ಹೇಳಿದರೆ ಭಗವಂತನಿಗೆ ಸಂಬಂಧಪಟ್ಟಂತಹದ್ದು ಮಾತ್ರವೇ. ಆದರೆ ಈ ಹೆಣ್ಣು ಗಂಡುಗಳ ಪ್ರೇಮ ಇದೆಯಲ್ಲ, ಅದು ಒಂದು ಬಗೆಯ ಪ್ರೇಮ ನಿಜ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಹೇಳುವಂತಹ ಸಂದರ್ಭದಲ್ಲಿ ಭಗವತ್ ಪ್ರೇಮ ಅಂತಲೇ ನಾವು ಅದನ್ನು ಬಳಸ್ಕೊಳ್ಬೇಕು. ಈ ಹೆಣ್ಣು ಗಂಡುಗಳ ಪ್ರೇಮದಲ್ಲೂ ಕೂಡ ಸ್ವಲ್ಪ ಪ್ರೇಮ ಇದೆ, ಆದರೆ ಹೆಚ್ಚಿನವೆಲ್ಲ ಕಾಮಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೋಸ್ಕರ ಈ ಪ್ರೇಮ ಅಂತ ಹೇಳಿದ ತಕ್ಷಣ ಈ ಕಾಮವೇ ನೆನಪಿಗೆ ಬರ್ತದೆ. ಹಾಗಾಗಬೇಕಾಗಿಲ್ಲ. ಬಹಳ ಸ್ಪಷ್ಟವಾದ ಒಂದು ವಾಕ್ಯ ಇದೆ. ಇಂದ್ರಿಯಗಳ ಕಡೆಗೆ, ಶರೀರದ ಕಡೆಗೆ, ಶರೀರೇಂದ್ರಿಯಗಳ ಕಡೆಗೆ ಈ ಮನಸ್ಸು ಧಾವಿಸಿದಾಗ, ಶರೀರೇಂದ್ರಿಯಗಳ ಕಡೆಗೆ ಮನಸ್ಸು ಧಾವಿಸಿ ಶರೀರೇಂದ್ರಿಯಗಳ ವಿಷಯದಲ್ಲಿ ಪ್ರೀತಿ ಇಟ್ಟಾಗ ಅದಕ್ಕೆ ಕಾಮ ಅಂತ ಹೆಸರು. ಅದೇ ಮನಸ್ಸು ಒಳಗಡೆ ಇರುವಂತಹ ಭಗವಂತನ ಕಡೆಗೆ ಓಡಿದಾಗ ಅದಕ್ಕೆ ಪ್ರೇಮ ಅಂತ ಹೆಸರು. ಗಂಡು ಹೆಣ್ಣುಗಳ ಪ್ರೇಮದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಒಳಗಡೆ ಪರಮಾತ್ಮ ಇದ್ದೇ ಇದ್ದಾನಲ್ಲ, ಆದ್ರಿಂದ ಅದನ್ನು ಪವಿತ್ರ ಪ್ರೇಮ ಅಂತ ಎಲ್ಲ ಕರ್ಕೊಂಡು ಅದನ್ನು ಸಂತೋಷ ಪಡ್ತಾರೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಯಾಕೆ ಭಂಗ ತರೋದು? ನಾವು ಪ್ರೇಮ ಭಂಗ ಯಾಕೆ ಮಾಡಬೇಕು? ಆದರೆ ನಾವು ಆಧ್ಯಾತ್ಮಿಕ ವಿಷಯವಾಗಿ ಮಾತನಾಡುವಾಗ, ಭಗವತ್ ಪ್ರೇಮಕ್ಕೆ ಸಂಬಂಧಪಟ್ಟಂತ ಮಾತನಾಡುವಾಗ ಅದು ಶುದ್ಧವಾದ ಪ್ರೇಮ ಅಂತಲೇ ಅರ್ಥ ಮಾಡಿಕೊಳ್ಬೇಕು. ಆ ಥರ ನಮ್ಮ ಮನಸ್ಸಿಗೆ ನಾವು ಶಿಕ್ಷಣ ಕೊಟ್ಕೊಳ್ಬೇಕು. ಇದನ್ನು ಯಾತಕ್ಕೆ ಹೇಳಿದೆ ಅಂತಂದರೆ, ಕೆಲವರು ಬಂದು ನಂಗೆ ಸೂಚನೆ ಕೊಟ್ಟರು, ಸ್ವಾಮೀಜಿ ನೀವು ಪ್ರೇಮ ಪ್ರೇಮ ಅಂತಿರಲ್ಲ, ಅದನ್ನು ಸ್ವಲ್ಪ ಕೆಲವರೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸ್ವಾಮಿಗಳು ಕೂಡ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ವಿಷಯವನ್ನು ಸ್ಪಷ್ಟಪಡಿಸಿದೆ. ಈ ಬ್ರಾಹ್ಮ ಭಕ್ತರು ಕೂಡ ಭಗವತ್ ಪ್ರೇಮಕ್ಕೆ ಅವರದು ಸಗುಣ ಭಕ್ತಿ,
ಸಗುಣ ನಿರಾಕಾರ, ಭಗವಂತನಿಗೆ ಆಕಾರ ಇಲ್ಲದಿದ್ರೂ ಕೂಡ ಗುಣ ಇದೆ. ಆ ಗುಣವನ್ನು ಕೊಂಡಾಡ್ತಾ ಭಗವಂತನನ್ನು ನಾವು ಪ್ರೇಮಿಸಬಹುದು ಅಂತ ಹೇಳ್ತಕ್ಕಂಥ ಒಂದು ತತ್ವವನ್ನು ಅವರು ಒಪ್ಕೊಂಡಿದ್ದಾರೆ. ಅದರಿಂದ ಅವರು ಪ್ರೇಮದ ಕುರಿತಾಗಿ ಬಹಳಷ್ಟು ಮಾತನಾಡ್ತಾ, ಅದು ಬಹಳ ಒಳ್ಳೆಯದು. ಪ್ರೇಮದ ಕುರಿತಾಗಿ ಅವರು ಮಾತನ್ನೇನು ಆಡ್ತಾ ಇದ್ದಾರೆ ನಿಜ, ಆದರೆ ಪ್ರೇಮಕ್ಕೆ ಯಾವ ಬಗೆಯ ಒಂದು ಯೋಗ್ಯತೆ ಬೇಕಾಗುತ್ತೋ ಆ ಯೋಗ್ಯತೆ ಅವರಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಶ್ರೀರಾಮಕೃಷ್ಣ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಒಂದು ಸ್ವಲ್ಪ ಶಿಕ್ಷಣ ಕೊಡ್ತಾ ಇದ್ದಾರೆ. ಏನು ಸುಮ್ಮನೆ ಪ್ರೇಮ ಪ್ರೇಮ ಅಂತ ಹೇಳ್ತಾ ಇದ್ದಾರೆ, ಅದೇನು ಮೂರ್ಖಾಸಿಗೆ ಬರುವಂತಹದ್ದೇ, ಅಷ್ಟು ಅಗ್ವೇ ಅಂತ ಅರ್ಥ. ಚೈತನ್ಯ ದೇವನ ಪ್ರೇಮದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಚೈತನ್ಯ ದೇವನಿಗೆ ಪ್ರೇಮ ಉಂಟಾಗಿತ್ತು. ಆ ಪ್ರೇಮಕ್ಕೆ 2 ಲಕ್ಷಣಗಳಿವೆ. ಮೊದಲೇದು, ಅದು ಈ ಜಗತ್ತನ್ನು ಮರೆಯುವಂತೆ ಮಾಡುತ್ತದೆ. ಜಗತ್ತು, ಹೊರಗಡೆಯೇ ಜಗತ್ತು ಅಂತಂದ್ರೇನು? ಕಣ್ಣಿಗೆ ಕಾಣಿಸ್ತಕ್ಕಂಥ ಪ್ರತಿಯೊಂದು ವಸ್ತುಗಳು, ಯಾವ್ಯಾವ ವಸ್ತುಗಳೆಲ್ಲ ನಮ್ಮನ್ನು ಆಕರ್ಷಿಸುತ್ತವೋ ಆಯಾಯ ವಸ್ತುಗಳೆಲ್ಲ ಸೇರಿ ಪ್ರಪಂಚ ಅಂತ ಕರೆಯಿಸಿಕೊಳ್ಳುತ್ತದೆ. ಈ ಪ್ರಪಂಚದಲ್ಲಿ ನಮ್ಮ ಮನಸ್ಸು ಅಂಟುಕೊಂಡಿದೆ. ಅದು ಯಾವ ರೀತಿಯಲ್ಲಿ ಅಂಟುಕೊಂಡಿದೆ ಅಂದರೆ, ಅದು ನಮ್ಮ ದೇಹದ ಮೇಲೆ ಅಂಟುಕೊಳ್ಳೋದ್ರ ಮೂಲಕವೇ ಇಲ್ಲೇ ಪ್ರಾರಂಭ ಆಗುತ್ತೆ. ಹೊರಗಡೆ ಇರತಕ್ಕಂಥ ಅವರು ಇವರು ನೆಂಟರು ಇಷ್ಟರು ಬಂಧುಗಳು ಬಾಂಧವರು, ಆಮೇಲೆ ದೇಶ ರಾಷ್ಟ್ರ ಪ್ರೇಮ ಸಮಾಜ ಪ್ರೇಮ ಇತ್ಯಾದಿ ನಾನಾ ಥರದ್ದೆಲ್ಲ ಇದೆ. ಅದಕ್ಕೆ ಹೀಗೆ ಹರಿಹಂಚಿಕೊಂಡು ಹೋಗ್ತಾ ಇರುತ್ತದೆ. ಈ ರೀತಿಯಲ್ಲಿ ಪ್ರಪಂಚದೊಂದಿಗೆ ಅದು ತಾದಾತ್ಮ್ಯ ಹೊಂದಿಕೊಂಡಿರುತ್ತದೆ. ಒಬ್ಬ ಮನುಷ್ಯನನ್ನು ಏಕಾಂಗಿಯಾಗಿ 10 ದಿವಸ ಇಟ್ಟುಬಿಡಿ, ಪ್ರಪಂಚದಿಂದ ತೆಗೆದು ದೂರ ಏಕಾಂಗಿಯಾಗಿ ಇದ್ದಕ್ಕಿದ್ದಂತೆ ಏಕಾಂಗಿಯಾಗಿ ಇಟ್ಬಿಡಿ, ಹುಚ್ಚಿಡ್ಬಿಡ್ತದೆ ಅವನಿಗೆ. ಅವನು ಜನಗಳ ನಡುವೆಯೇ ಇರಬೇಕು ಅವನು. ಆದರೆ ಅದೇ ಯೋಗಿಯನ್ನ ಜನಗಳ ನಡುವೆ ಹಾಕಿ ಅವನು ಹುಚ್ಚಿ ಹಿಡಿಬಾರದು. ಆ ವಿಚಾರ ಬೇರೆ. ಇಲ್ಲಿ ಈ ಜಗತ್ತು ಅಂತ ಹೇಳ್ತಕ್ಕಂಥದ್ದು ನಮಗೆ ಬಹಳ ಪ್ರಧಾನವಾಗಿ ಬಿಟ್ಟಿರ್ತದೆ. ಆದ್ರಿಂದಲೇ ಅವರು ನನಗೆ ಹಾಗೆ ಅನ್ಬಹುದೇ, ಇವರು ನನ್ನನ್ನು ಈ ಥರ ತಿರಸ್ಕಾರ ಮಾಡಬಹುದೇ, ಇವರೆಷ್ಟು ನನ್ನನ್ನು ಮನ್ನಿಸ್ತಾರೆ, ಇವರು ನನಗೆ ಎಷ್ಟು ನನ್ನನ್ನು ಮೆಚ್ಕೊಂಡಿದ್ದಾರೆ, ಈ ಒಂದು ಹೊಗಳಿಕೆಯ ಕಡೆಗೆ ಆಸೆ, ಈ ಒಂದು ತೆಗಳಿಕೆಯ ಕಡೆಗೆ ಚಿಂತೆ, ಇದು ನಮ್ಮನ್ನು ಯಾವಾಗಲೂ ಬಾಧಿಸ್ತಾ ಇರ್ತದೆ. ಕಾರಣ ಈ ಪ್ರಪಂಚ ನಮಗೆ ಅಷ್ಟು ಮುಖ್ಯವಾಗಿ ಬಿಟ್ಟಿವೆ. ಅವರು ಆಡಿದ ಮಾತೇ ನಮಗೆ ಮುಖ್ಯ. ಅದು ಭಗವಂತಲ್ಲಿ ಮರ್ತು ಹೋಗ್ಬಿಡ್ತಾನೆ. ಅದರೊಳಗೆ ಭಗವತ್ ಪ್ರೇಮಕ್ಕೆಲ್ಲ ಜಾಗ ಇದೆ ಅಲ್ಲಿ. ಜಗತ್ತಿನ ಜನ ಏನಂದ್ರು ಅಂತನ್ನೋದ್ರ ಕಡೆಗೆ ಗಮನ ಕೊಡ್ತಕ್ಕಂಥ ಮನುಷ್ಯನಿಗೆ ಭಗವಂತ ಏನಂದ, ಭಗವಂತನಿಗೂ ತನಗೂ ಏನು ಸಂಬಂಧ, ಭಗವಂತ ನನ್ನನ್ನು ಏನಾದರೂ ಗಮನಿಸ್ತಾ ಇದ್ದಾನೆಯೇ, ಭಗವಂತ ನಮ್ಮನ್ನ ಏನಾದರೂ ಮಾತನಾಡ್ತಾ ಇದ್ದಾನೆಯೇ, ಭಗವಂತ ನನ್ನ ಕುರಿತಾಗಿ ಏನಾದರೂ ಒಂದು ಗಮನ ಇಟ್ಕೊಂಡಿದ್ದಾನೆಯೇ ಅಂತ ಅನ್ನೋದ್ರ ಕಡೆಗೆ ಲಕ್ಷ್ಯ ಕೊಡೋದಕ್ಕೆ ನಮಗೆ ವ್ಯವಧಾನವೇ ಇಲ್ಲ. ಎಲ್ಲಿಗೆ ಬಂತು ನೋಡಿ, ಆಲೋಚನೆ ಮಾಡಿ. ಶ್ರೀರಾಮಕೃಷ್ಣ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ, ಯಾವಾಗ ನಿಜವಾದ ಪ್ರೇಮ ಅಂತ ಹೇಳ್ತಕ್ಕಂಥ ಅದು ಜಾಗೃತವಾಗ್ತದೋ ಆಗ ಈ ಜಗತ್ತಿನ ಕಡೆಗೆ ಗಮನ ಹೋಗೋದಿಲ್ಲ ಅಂತ ಒಂದನೇ ವಿಚಾರ, ಒಂದನೇ ಲಕ್ಷಣ ಅದು. ಅವನಿಗೆ ಜಗತ್ತನ್ನು ಕಂಡರೂ ಕೂಡ ಅದು ಜಗತ್ತಾಗಿ ಕಾಣೋದಿಲ್ಲ. ಉದಾಹರಣೆಗೆ ಚೈತನ್ಯ ದೇವನಿಗೆ ಕಾಡನ್ನು ಕಂಡಾಗ ವೃಂದಾವನವಾಗಿ ಕಾಣ್ತದು. ಶ್ರೀಕೃಷ್ಣ ಪರಮಾತ್ಮ ಓಡಾಡಿದಂಥ ವೃಂದಾವನವಾಗಿ ಕಾಣ್ತು. ಸಮುದ್ರವನ್ನು ಕಂಡಾಗ ಯಮುನಾ ನದಿ ಅಂತ ಹೇಳ್ಬಿಟ್ಟು ಅದರೊಳಗೆ ಹೋಗಿ ಬಿದ್ದುಬಿಟ್ರು. ಯಮುನಾ ನದಿ ಅಂತ ಹೇಳ್ತಕ್ಕಂಥದ್ದು ಕೃಷ್ಣನ ಸ್ಪರ್ಶದಿಂದ ಪರಮ ಪಾವನಗೊಂಡದ್ದಂತ, ಅದರಿಂದ ಇವರ ಪ್ರೇಮ ಅಂತ ಹೇಳ್ತಕ್ಕಂಥದ್ದು. ಆ ಸಮುದ್ರವನ್ನು ಕಂಡಾಗಲೂ ಕೂಡ ಸಮುದ್ರದಲ್ಲಿ ಇರ್ತಕ್ಕಂಥದ್ದು ನೀರು, ಯಮುನಾ ನದಿಯಲ್ಲಿ ಇರ್ತಕ್ಕಂಥದ್ದು ನೀರು, ಆ ನೀರು ಈ ನೀರು ಎರಡು ಒಂದೇ, ಅದು ಯಮುನಾ ನದಿಯೇ ಅಂತ ಹೇಳ್ತಕ್ಕಂಥ ಒಂದು ಭಾವದಿಂದ ಕೃಷ್ಣ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗಿ ಹೋಗಿ ಆ ಸಮುದ್ರದಲ್ಲೇ ಬಿದ್ದು ಬಿಡ್ತಾನೆ. ಅಲ್ಲಿಗೆ ಸಮುದ್ರ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಸಮುದ್ರವಾಗಿ ಕಾಣ್ತಾ ಇಲ್ಲ, ಯಮುನಾ ನದಿಯಾಗಿ ಕಾಣ್ತಾ ಇದೆ. ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ವ್ಯತ್ಯಾಸಗೊಳ್ಳುತ್ತದೆ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಆಮೇಲೆ ಎರಡನೇ ಲಕ್ಷಣವನ್ನು ಹೇಳ್ತಾರೆ, ಸ್ವಂತ ದೇಹ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಪ್ರಿಯವಾದ ವಸ್ತು ಅಂತ ಹೇಳಿಬಿಟ್ರು ಶ್ರೀರಾಮಕೃಷ್ಣ. ಅದ್ರ ಮೇಲೂ ಕೂಡ ಮಮತೆ ಇರೋದಿಲ್ಲ. ಸ್ವಂತ ದೇಹದ ಮೇಲೆ ಮಮತೆ ಇರತಕ್ಕಂಥ ಅಂಶ ಈಗ ಯಾರಿಗೂ ಗೊತ್ತಿಲ್ಲ. ಕನ್ನಡಿ ಇಟ್ಕೊಂಡು ಮುಖ ನೋಡುತ್ತಾ ಅಂಥ ಮುದುಕರು ಕೂಡ ಸ್ವಲ್ಪ ಹೀಗೆ ತಿದ್ದಿ
ಆ ನೆರಿಗೆ ಬಂದಿದ್ರೆ ಹೀಗೆ ಸ್ವಲ್ಪ ನೆಟ್ಟಿಗೆ ಮಾಡಿಕೊಂಡು ಹೀಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಆದರೂ ಪರವಾಗಿಲ್ಲ ಅಂತಲೇ ಮಾಡಿಕೊಂಡು ಗುಟ್ಟಾಗಿ ಮೀಸೆ ತಿದ್ದತಕ್ಕಂತಹ ಡಿ ವಿ ಗುಂಡಪ್ಪನವರು ಅದನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಅದನ್ನು ಕೂಡ ಎಲ್ಲ ಬರೆದಿಟ್ಟಿದ್ದಾರೆ ಅವರು. ಕನ್ನಡಿಯನ್ನು ಕಂಡಾಗ ಆಶ್ಚರ್ಯ. ನಾನು ನೋಡಿದ್ದೀನಿ ಒಂದು ಕೋತಿ, ಅದು ನೋಡಿದಾಗಲೂ ಕೂಡ ಹೀಗೆ ಮಾಡೋದು ಹಾಗೆ ಮಾಡಿದ್ರೆ ಹ್ಯಾಕೆ ಕಾಣ್ತೀನಿ, ಹೀಗೆ ಮುಖವನ್ನು ಇಟ್ಕೊಂಡ್ರೆ ಹ್ಯಾಕೆ ಕಾಣ್ತೀನಿ ಅಂತ ಒಂದು ನೋಡ್ಕೊಳ್ತಾ ಇರ್ತದೆ ಅದು. ಅದಕ್ಕೇ ಅಷ್ಟು ಸಂತೋಷ ಆಗುವಾಗ ಇನ್ನು ನಮ್ಮಂತಹ ಮನ್ಮಥರಿಗೆ, ರತಿಯರಿಗೆ ಇನ್ನು ಹೇಗೆ ಅನಿಸ್ಬೇಕು. ಆಹಾ ಆಹಾ ಆಹಾ. ಅದಕ್ಕೆ ನನಗೆ ಮೊನ್ನೆ ಒಂದು ಸರ್ತಿ ಅನಿಸಿತ್ತು, ಮನೇಲಿ ಯಾರು ಜನ ಇಲ್ಲದಿದ್ರೆ ಅವ್ರ 4 ನಿಲುಗ ನಡಿಗಳನ್ನು ಆ ಕಡೆ ಒಂದು ಈ ಕಡೆ ಒಂದು 4 ಕಡೆ ಇಟ್ಕೊಂಡು ಮಧ್ಯೆ ಕೂತ್ಕೊಂಡ್ಬಿಟ್ರೆ 4 ಕಡೆ ತಮ್ಮನ್ನೇ ನೋಡ್ಕೊಂಡು ಆನಂದವಾಗಿ ಇರ್ಬೋದು ಅಂತ. ಅವರವರ ದೇಹ, ಅವರವರ ಮುಖ ಅಂತ ಹೇಳ್ತಕ್ಕಂಥದ್ದು ಅವರವರಿಗೆ ಬಹಳ ಲಕ್ಷಣವಾಗಿ ಕಾಣ್ತದೆ. ಒಂದು ಹಲ್ಲು ಹೋಗಿದ್ರು ಕೂಡ ಅದೊಂದಿಲ್ಲ ಅಷ್ಟೇನೆ, ಬಾಕಿ ಉಳಿದೆಲ್ಲ ಚೆನ್ನಾಗಿದೆ ಅಂತನೋ ಒಂದು ತೃಪ್ತಿಯನ್ನು ತಂದುಕೊಂಡು ತಮ್ಮ ಶರೀರದ ಬಗ್ಗೆ ಒಂದು ಬಗೆಯ ಆನಂದವನ್ನು ಅವರು ವ್ಯಕ್ತಪಡಿಸ್ತಾ ಇರ್ತಾರೆ. ಇದು ಶರೀರ ಮೋಹ. ಆಮೇಲೆ ನಾಲಿಗೆಗೆ, ಕಣ್ಣಿಗೆ, ಕಿವಿಗೆ, ಇವುಗಳಿಗೆಲ್ಲ ಉಪಚಾರಗಳನ್ನು ಮಾಡ್ತಕ್ಕಂಥದ್ದು ಇದ್ದೇ ಇರುತ್ತದೆ. ಇದೆಲ್ಲ ಶರೀರದಲ್ಲಿ ಆಸಕ್ತರಾದಂಥವರ ಚೇಷ್ಟೆಗಳು. ಯಾರಿಗೆ ಪರಮಾತ್ಮನಲ್ಲಿ ಆಸಕ್ತಿ ಉಂಟಾಗಿ ಪರಮಾತ್ಮನಲ್ಲಿ ಪ್ರೇಮ ಅಂತ ಇರ್ತಕ್ಕಂಥದ್ದು ಅಂಕುರಿಸಿದೆಯೋ ಅವರಿಗೆ ತಮಗೊಂದು ಶರೀರ ಇದೆ, ಅದನ್ನು ಹೀಗೆ ಇಟ್ಕೊಳ್ಬೇಕು, ಹಾಗೆ ಇಟ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಗಮನ ಇರೋದಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಕಟ್ಟಿದಂತಹ ಪೇಟದ ರೀತಿ ನೋಡಿ, ಅವರ ಟಿವಿ ನೋಡಿ, ಬಟ್ಟೆನ ಹೀಗೆ ಇಟ್ಕೊಳ್ಳೋದೇನು, ಹಾಗೆ ಇಟ್ಕೊಳ್ಳೋದೇನು, ಬಗೆ ಬಗೆಯ ಪೋಸ್ ಏನು, ಒಂದೇ ಎರಡೇ. ಒಮ್ಮೆ ಅವರು ನಿಲುಗನಡಿಯ ಮುಂದೆ ನಿಂತ್ಕೊಂಡು ತುಂಬ ತೀಡ್ಕೊಳ್ತಾ ಇದ್ರಂತೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ಬಂದು ಕೇಳಿದ್ರಂತೆ, ಸ್ವಾಮೀಜಿ ನೀವು ಇಷ್ಟೊಂದು ವೇದಾಂತ ಮಾತನಾಡೋ, ನಿಮ್ಮ ಶರೀರದ ಬಗ್ಗೆ ಇಷ್ಟೊಂದು ಆಸಕ್ತಿ ನೀವು ತೋರಿಸ್ತಾ ಇದ್ದಿರಲ್ಲ, ಏನು ಸಮಾಚಾರ? ಇಲ್ಲ, ನನಗೆ ಈ ಶರೀರ ಇರೋದು ಮರ್ತು ಹೋಗ್ತಾ ಇರುತ್ತೆ, ಅದನ್ನು ನೆನಪಿ ತಂದುಕೊಳ್ಳೋಕ್ಕೋಸ್ಕರ ಇದನ್ನು ಕನ್ನಡಿ ಮುಂದೆ ನಿಂತ್ಕೊಂಡು ಸ್ವಲ್ಪ ಅಭ್ಯಾಸ ಮಾಡ್ತಾ ಇರ್ತೇನೆ. ಹೌದು, ನನಗೊಂದು ಶರೀರ ಇದೆ ಅಂತ. ನಾವು ನಮ್ಮ ಶರೀರವನ್ನು ಮರೆಯಬೇಕಾದ್ರೆ ಕನ್ನಡಿಯಿಂದ ದೂರ ಆಗಬೇಕು. ಬ್ರಹ್ಮಜ್ಞಾನಿಗಳು ಈ ಪ್ರಪಂಚದಲ್ಲಿ ಇರಬೇಕಾದ್ರೆ ಕನ್ನಡಿ ಮುಂದೆ ಸ್ವಲ್ಪ ಆಗಾಗ ಹೋಗಿ ನೋಡ್ಕೋಬೇಕಾಗತ್ತೆ. ಆದರೆ ಯಾರ್ಯಾರೇ ಕನ್ನಡಿ ನೋಡ್ಕೋತ ಆಸೆ ಇದೆಯೋ ನೋಡ್ಕೊಳ್ಳಿ ಪಾಪ. ಈ ಒಂದು ಉಪನ್ಯಾಸ ಕೇಳಿದ್ರಿಂದ ಕನ್ನಡಿ ನೋಡದೆ ಬರಬೇಡಿ. ಯಾತಕ್ಕಿಂತ ಇಲ್ಲಿ ಮೂಕದ ಮೇಲೆ ಮಸಿ ಇತ್ತು ಅಂತ ಹೇಳಿದ್ರೆ ಅದು ಯಾವ ದೇವರಿಗೆ ಪ್ರೀತಿ. ಆದ್ದರಿಂದ ಮಸಿಯನ್ನು ಒರೆಸ್ಕೊಳ್ಳೋಕ್ಕಾದ್ರೂ ಧೂಳು ಗೀಳು ಅದನ್ನು ಒರೆಸ್ಕೊಳ್ಳೋಕ್ಕಾದ್ರೂ ಕನ್ನಡಿ ನೋಡಿಕೊಂಡು, ಅಂದರೆ ವಿಶೇಷವಾದಂಥ ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥ ಜಾಗೃತವಾದಾಗ ತನ್ನಷ್ಟಕ್ಕೆ ತಾನೇ ಬಿದ್ದೋಗ್ಬಿಡುತ್ತೆ ಅಂತ. ಇಂತಹ ಪ್ರಿಯವಾದ ಶರೀರದ ಮೇಲೂ ಕೂಡ ಮಮತೆ ಇರೋದಿಲ್ಲ. ದೇಹಾತ್ಮ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಆತನನ್ನು ಒಮ್ಮೆಗೆ ಬಿಟ್ಟು ತೊಲಗಿ ಹೋಗಿಬಿಡ್ತದೆ ಅಂತ ಅನ್ನೋದನ್ನು ಆತನ ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ಮುಂದುವರೆಸ್ತಾ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರ ದೊರೆತಿರುವುದಕ್ಕೆ ಕೆಲವು ಚಿಹ್ನೆಗಳಿವೆ. ಯಾರಲ್ಲಿ ಅನುರಾಗ ಸಂಪತ್ತು, ಪ್ರೇಮ ಸಂಪತ್ತು ವಿಶೇಷವಾಗಿ ವ್ಯಕ್ತವಾಗಿದೆಯೋ ಅವರು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಇನ್ನು ಹೆಚ್ಚು ಕಾಲ ಕಳೆಯಬೇಕಾಗಿರುವುದಿಲ್ಲ. ಅನುರಾಗದ ಸಂಪತ್ತು ಯಾವ್ಯಾವುವೋ ವಿವೇಕ, ವೈರಾಗ್ಯ, ಭೂತದಯೆ. ಭೂತ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಹೆದರ್ಕೊಳ್ಳುವ ಭೂತವೇ. ಆ ಭೂತ ಅಲ್ಲ, ಜೀವದಯೆ, ಸಾಧು ಸೇವಾ, ಸಾಧು ಸಂಘ, ಭಗವನ್ ನಾಮಗುಣ ಕೀರ್ತನೆ, ಸತ್ಯವಚನ, ಇವೇ ಮೊದಲಾದವು ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕಿರುವವರಿಗೆ ಯೋಗ್ಯವಾದ ಲಕ್ಷಣಗಳು. ಇವೆಲ್ಲ ಸಾಧಕನಲ್ಲಿ ಇರುವುದು ಕಂಡು ಬಂದರೆ ನಿಸ್ಸಂದೇಹವಾಗಿ ಹೇಳಿಬಿಡಬಹುದು, ಆತನ ಸಾಕ್ಷಾತ್ಕಾರಕ್ಕೆ ಇನ್ನು ಹೆಚ್ಚು ವಿಳಂಬ ಏನೂ ಇಲ್ಲ ಅಂತ.
ಒಂದು ಹಾಡಿದೆ, ಇತನೆ ಗುಣ ಜಾಮೆ ಸೋ ಸಂತ್. ಇಷ್ಟು ಗುಣಗಳು ಯಾರಲ್ಲಿ ಇವೆಯೋ ಅವನು ಸಂತ. ಸಂತ ಅಂದರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವನು. ಶ್ರೀ ಭಾಗವತ ಮಧ್ಯ ಜಸ ಗಾವತ್ ಶ್ರೀಮುಖ ಕಮಲಾಕಂತ. ಕಮಲಾಕಾಂತ ಪರಮಾತ್ಮ, ಅವನ ಗುಣವನ್ನು ಶ್ರೀಮದ್ ಭಾಗವತದಲ್ಲಿ ಯಾವ ರೀತಿಯಲ್ಲಿ ವರ್ಣಿಸಲಾಗಿದೆಯೋ ಅದರಲ್ಲಿ ಯಾರಿಗೆ ಪ್ರೀತಿ ಇದೆಯೋ ಅವನು ಸಂತ. ಹರಿಕೋ ಭಜನ್ ಸಾಧು ಕಿ ಸೇವಾ ಸರ್ವಭೂತ ಪರ ದಾಯ. ಹರಿಭಜನೆ, ಸಾಧು ಸೇವೆ, ಸರ್ವಭೂತ ಪರ ದಾಯ, ಸಕಲ ಜೀವಿಗಳಲ್ಲಿ ದಯೆ. ಹಿಂಸಾ ಲೋಭ ದಂಭ ಛಲ ತ್ಯಾಗೈ. ಯಾರು ಹಿಂಸೆ ಲೋಭ ದಂಭ ಛಲ ಹಠ ಇವುಗಳನ್ನು ತ್ಯಾಗ ಮಾಡ್ತಾನೋ, ಅವುಗಳನ್ನು ವಿಷಸಮವಾಗಿ ನೋಡ್ತಾನೋ, ಅದನ್ನು ಮಾಯೆ ಅಂತ ನೋಡ್ತಾನೋ ಅಂತವನು ಸಂತ. ಸಹನಶೀಲ, ಸಹಿಸಿಕೊಳ್ತಕ್ಕಂಥವನು ಯಾವನಿದ್ದಾನೋ ಅವನು ಸಂತ. ಚಡಪಡಿಸ್ತಕ್ಕಂಥವನು ಅವನು ಸಂತೆ. ಆಸಯ ಉದಾರ ಅತಿ, ಇತರಿಗೆ ಆಶ್ರಯ ಕೊಡ್ತಕ್ಕಂಥವನು, ಉದಾರನಾಗಿರ್ತಕ್ಕಂಥವನು. ಧೀರಜ ಸಹಿತ ವಿವೇಕಿ, ಧೈರ್ಯವಂತನಾಗಿರಬೇಕು ಆದರೆ ವಿವೇಕಿಯಾಗಿರಬೇಕು. ಸತ್ಯವಚನ ಸಬಕೋ ಸುಖದಾಯಕ, ಸತ್ಯವಚನವನ್ನು ಹೇಳಬೇಕು, ಸಕಲರಿಗೂ ಸುಖವನ್ನು ಅವನು ಉಂಟು ಮಾಡಬೇಕು. ಗಹಿ ಅನನ್ಯವರ್ತ ಏಕಿ ಇಂದ್ರಿ ಜಿತ್ ಅಭಿಮಾನನ ಜಾಕೆ ಕರೈ ಜಗತ್ತುಕೋ ಪಾವನ್. ಭಗವತ್ ರಸಿಕ ತಾಸುಕಿ ಸಂಗತಿ ತೇನ ಹೋ ತಾಪ ನಸಾವನ. इतने गुण जामे सो संत, इतने गुण जामे सो संत. श्री भागवत मध्य जस गावत श्रीमुख कमलाकांत. इतने गुण जामे सो संत. हरि को भजन साधु की सेवा सर्वभूत पर दाया. हिंसा लोभ दंभ छल त्यागै विष सम देखै माया. इतने गुण जामे सो संत. सहनशील आसय उदार अति धीरज सहित विवेकी. सत्य वचन सबको सुखदायक गहे अनन्य व्रत की. इतने गुण जामे सो संत. इंद्री जित अभिमान न जाके करे जगत को पावन. भगवत रसिक तासु की संगति तीनों तापन सावन. इतने गुण जामे सो संत. इतने गुण जामे सो संत. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಸೇವಕನ ಮನೆಯ ವ್ಯವಸ್ಥೆಯೇ ನಿಸ್ಸಂದೇಹವಾಗಿ ತಿಳಿಸಿಬಿಡುತ್ತದೆ. ಅಲ್ಲಿಗೆ ಆತನ ಯಜಮಾನ ಭೇಟಿ ಕೊಡ್ತಾನೆಯೇ ಇಲ್ಲವೇ ಅನ್ನೋದನ್ನು. ಮೊದಲನೇದಾಗಿ ಆಳಿನ ಮನೆಯ ಸುತ್ತ
ಸುತ್ತಲೂ ಬೆಳೆದಿದ್ದ ಕಾಡೆಲ್ಲ ಹೋಗಿ ಸ್ವಚ್ಛವಾಗಿ ಕಾಣ್ತದೆ. ಎರಡನೆಯದಾಗಿ ಮನೆಯ ಒಳಗೆಲ್ಲ ಸಾರಿಸಿ ಗುಡಿಸಿ ಮಾಡಿ ಅಲಂಕಾರ ಮಾಡಿರುತ್ತದೆ. ಮೂರನೆಯದಾಗಿ ಅಂಗಳ ಪರಿಚ್ಛಿನ್ನವಾಗಿರುತ್ತದೆ. ಕೊನೆಯಲ್ಲಿ ಯಜಮಾನನೇ ಅಲ್ಲಿಗೆ ತನ್ನ ರತ್ನಗಂಬಳಿ, ಗುಡುಗುಡಿ, ಇನ್ನೂ ಏನೇನೋ ವಸ್ತುಗಳನ್ನು ಕಳಿಸಿಕೊಡ್ತಾನೆ. ಇವೆಲ್ಲ ಬರ್ತಿರೋದು ಕಣ್ಣಿಗೆ ಬಿತ್ತು ಅಂದರೆ ಜನ ನಿಸ್ಸಂದೇಹವಾಗಿ ಭಾವಿಸಿಕೊಳ್ತಾರೆ, ಯಜಮಾನ ಈ ಮನೆಗೆ ಭೇಟಿ ಕೊಡ್ತಾ ಇದ್ದಾನೆ ಅಂತ. ಅದ್ಭುತವಾದಂಥ ಒಂದು ಉದಾಹರಣೆ ಇದು. ಭಗವಂತನ ಸಾಕ್ಷಾತ್ಕಾರ ಒಬ್ಬರಿಗೆ ಆಗುತ್ತೋ ಇಲ್ವೋ ಅಂತ ಅನ್ನೋದನ್ನ ಅವನ ಮೂತಿ ಕಂಡು ಹೇಳ್ಬೋದು ಅಂತ ಅರ್ಥ. ಸ್ವಲ್ಪ ಗ್ರಾಮ್ಯವಾಗಿ ಮಾತನಾಡೋದಿದ್ರೆ ಹೇಳಿದ್ರು ನಾನು. ಬಾಯಿ ಬಿಟ್ಟರು ಬಣ್ಣಗೇಡು ಅಂತ ಹೇಳೋದಿಲ್ವೇ? ಒಬ್ಬನ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಇರ್ತದೆ ಅಂತ ಅನ್ನೋದ್ರ ಮೂಲಕ ಅವನು ಸಭ್ಯನೋ ಅಸಭ್ಯನೋ, ಶಿಷ್ಟನೋ ದುಷ್ಟನೋ, ಭಕ್ತನೋ ಅಭಕ್ತನೋ ಎಲ್ಲ ಹೇಳ್ಬಹುದು. ಇಲ್ಲಿ ಭಗವಂತ ಯಾರಿಗೆ ದರ್ಶನ ಕೊಡೋದಕ್ಕೆ ಸಂಕಲ್ಪ ಮಾಡಿದಾನೋ ಅವನ ಒಂದು ಲಕ್ಷಣ ಯಾವ ರೀತಿಯಲ್ಲಿ ಇರ್ತದೆ, ಅವನ ಸಂದರ್ಭ, ಅವನ ಸುತ್ತಮುತ್ತರ ಪರಿಸ್ಥಿತಿ ಯಾವ ಥರ ಇರ್ತದೆ, ಅವನ ಶರೀರ ಯಾವ ಥರ ಇರ್ತದೆ, ಅವರ ಮನಸ್ಸು ಯಾವ ಥರ ಇರ್ತದೆ, ಅವನ ಅಂತರಂಗ ಯಾವ ಥರ ಇರ್ತದೆ, ಅವನ ಭಾವನೆ ಎಲ್ಲ ಯಾವ ಥರ ಇರ್ತದೆ ಅಂತನ್ನೋದನ್ನ ಈ ಉದಾಹರಣೆಯ ಮೂಲಕ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬಹಳ ಸ್ವಾರಸ್ಯವಾಗಿದೆ. ಏನು ಹೇಳ್ತಾ ಇದ್ದಾರೆ ಇನ್ನೊಂದ್ಸತಿ ಓದೋಣ. ಸೇವಕನ ಮನೆಯ ವ್ಯವಸ್ಥೆಯೇ ನಿಸ್ಸಂದೇಹವಾಗಿ ತಿಳಿಸಿಬಿಡುತ್ತದೆ ಅಲ್ಲಿಗೆ ಆತನ ಯಜಮಾನ ಭೇಟಿ ಕೊಡ್ತಾನೆಯೇ ಇಲ್ವೇ ಅನ್ನೋದನ್ನ. ಸೇವಕನ ಮನೆಯ ಯಜಮಾನ ಆ ಸೇವಕನ ಮನೆಗೆ ಬರೋದಂತೆ. ಸೇವಕ ಅವನಿಗೊಬ್ಬ ಪ್ರಭು, ಒಡೆಯ. ಆ ಒಡೆಯ ಹೇಗಿರ್ಬೇಕಾಗುತ್ತೆ? ಏನು ವೈಭವ, ಏನು ಸಂಭ್ರಮ, ಏನು ಶ್ರೀಮಂತಿಕೆ. ಅಂಥವನು ಇವ್ರ ಮನೆಗೆ ಬರಬೇಕಾದ್ರೆ, ಬಂದು ಕೂತ್ಕೊಳ್ಬೇಕಾದ್ರೆ ಅದೆಲ್ಲ ಗಲೀಜಾಗಿತ್ತು ಅಂತಂದ್ರೆ, ಅವ್ಯವಸ್ಥಿತವಾಗಿತ್ತು ಅಂತಂದ್ರೆ ಅವನು ಬರೋಕ್ಕಾಗತ್ತೆಯೇ? ಸಾಧ್ಯವಿಲ್ಲ. ಚೊಕ್ಕಟವಾಗಬೇಕಾಗತ್ತೆ. ಅದನ್ನೆಲ್ಲ ಕ್ರಮಾಗತವಾಗಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಮೊದಲನೇದಾಗಿ ಆ ಆಳಿನ ಮನೆಯ ಸುತ್ತಲೂ ಬೆಳೆದಿದ್ದ ಕಾಡೆಲ್ಲ, ಪಾರ್ಥೇನಿಯಂ ಎಲ್ಲ ಹೋಗಿ ಸ್ವಚ್ಛವಾಗಿ ಕಾಣುತ್ತದೆ. ಎರಡನೆಯದಾಗಿ ಮನೆಯ ಒಳಗೆಲ್ಲ ಸಾರಿಸಿ ಗುಡಿಸಿ ಮಾಡಿ ಅಲಂಕಾರ ಮಾಡಿರುತ್ತದೆ. ಮೂರನೇದಾಗಿ ಅಂಗಳ ಪರಿಶುಭ್ರವಾಗಿರುತ್ತದೆ. ಅಂಗಳ, ಮನೆ ಎದುರುಗಡೆ ಇರತಕ್ಕಂಥ ಸ್ವಲ್ಪ ಜಾಗ. ಕೊನೆಯಲ್ಲಿ ಅಲ್ಲಿಗೆ ಮುಗಿಲಿಲ್ಲ ಅದೆಲ್ಲ. ಆ ಯಜಮಾನ ಬಂದು ಅಲ್ಲಿ ಕುಳಿತುಕೊಳ್ಬೇಕಲ್ಲ. ಯಜಮಾನ ಕುಳಿತುಕೊಂಡ್ರೆ ಅವನಿಗೆ ಗುಡಿ ತಕ್ಷಣ ಗುಡುಗುಡಿ ಸೇದೋದಕ್ಕೆ ಬೇಕಲ್ಲಿ. ಆಮೇಲೆ ಇನ್ನೂ ಏನೇನೋ ಅನುಕೂಲಕರವಾದ ವಸ್ತುಗಳಲ್ಲಿ ಅವೆಲ್ಲ ಬೇಕಲ್ಲಿ. ಅವನೆಲ್ಲಿ ಹೋದ್ರೂ ಕೂಡ ಬಡವರ ಮನೆಗೆ ಹೋಗಿದ್ದಾನೆ, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಅವನೇನು ಯೋಚನೆ ಮಾಡೋದಿಲ್ಲ. ಅವನಿಗೆ ತಕ್ಕಂತಹ ಟಿವಿ ಅವನಿಗೆ ಬೇಕೇ ಬೇಕು. ಹಾಗೆ ಪರಮಾತ್ಮನೂ ಕೂಡ ಇಲ್ಲಿ ಆ ಶ್ರೀಮಂತ ಬಡವನ ಮನೆಗೆ ಬರಬೇಕಾದ್ರೆ ತನ್ನ ರತ್ನಗಂಬಳಿಯನ್ನೇ ಕಳಿಸಿಕೊಡ್ತಾನಂತಲ್ಲಿಗೆ. ಅವನ ಆ ಒಂದು ಕೋಣೆ ಒಳಗೆ ಅದನ್ನು ಹಾಸಿಸಿ ಪಕ್ಕದಲ್ಲಿ ಗುಡುಗುಡಿಯನ್ನು ಕೂಡ ಇಟ್ಟು, ಏನು ಅವನು ಕೂತ್ಕೊಳ್ಳೋದಕ್ಕೆ ಸರಿಯಾದ ಒಂದು ಸಿಂಹಾಸನದ ಉಪಾದಿಯಲ್ಲಿ ಇರ್ತಕ್ಕಂಥ ಕುರ್ಚಿ ಬೇಕಲ್ಲ, ಅದು ಕೂಡ ಇಟ್ಟು, ಇನ್ನೂ ಏನೇನು ವಸ್ತುಗಳೆಲ್ಲ ಬೇಕೋ ಅವುಗಳನ್ನೆಲ್ಲ ಕಳಿಸಿಕೊಡ್ತಾನಂತೆ ತನ್ನ ಇತರ ಸೇವಕರ ಮೂಲಕ. ಇವೆಲ್ಲ ಬರ್ತಾ ಇರತಕ್ಕಂಥದ್ದು ಆ ಯಜಮಾನನ ಮನೆಯಿಂದ ಇಂತಿಂಥ ಉತ್ತಮವಾದ ವಸ್ತುಗಳು ಬರ್ತಾ ಇರತಕ್ಕಂಥದ್ದು ಕಣ್ಣಿಗೆ ಬಿತ್ತು ಅಂತಂದ್ರೆ ಜನ, ಅಂದರೆ ಸುತ್ತಮುತ್ತ ಇರತಕ್ಕಂಥ ಜನ ನಿಸ್ಸಂದೇಹವಾಗಿ ಭಾವಿಸ್ತಾರೆ, ಯಜಮಾನ ಇವ್ರ ಮನೆಗೆ ಭೇಟಿ ಕೊಡೋದ್ರಲ್ಲಿ ಇದ್ದಾನೆ, ಇವ್ರ ಮನೆಗೆ ಯಜಮಾನರು ಬರ್ತಾ ಇದ್ದಾರೆ ಅಂತ. ಹಾಗೇನೇ ಒಬ್ಬ ಮನುಷ್ಯನಿಗೆ ಸಾಕ್ಷಾತ್ಕಾರ ಆಗ್ತಾ ಇದೆ ಅಂತನ್ನುವ ಸಂದರ್ಭ ಬಂದಾಗ ಸುತ್ತಮುತ್ತ ಇರ್ತಕ್ಕಂಥ ಜನ ಎಲ್ಲ, ಇವನು ಯಾರೋ ಸಾಮಾನ್ಯ ಅಲ್ಲಪ್ಪ, ಇವಳು ಯಾವಳು ಸಾಮಾನ್ಯ ಅಲ್ಲಪ್ಪ, ಇವಳನ್ನು ನೋಡಿದ್ರೆ ಏನೋ ವಿಶೇಷ ಕಾಣ್ತದಲ್ಲ, ಅದಕ್ಕೆ ಪರಮಾತ್ಮ ಇದಾನಲ್ಲ, ಅವನು ತನ್ನ ಬರುವುದರ ಸೂಚಕವಾಗಿ ಅವನ ಅಥವಾ ಅವಳ ಶರೀರದಲ್ಲಿ, ಕಣ್ಣುಗಳಲ್ಲಿ, ಮಾತುಗಳಲ್ಲಿ, ನಡವಳಿಕೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಂದು ದಿವ್ಯವಾದಂತಹ ನಡವಳಿಕೆಯನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಆ ಸದ್ಗುಣಗಳೆಲ್ಲ ಪ್ರಕಾಶಕ್ಕೆ ಬರ್ತಾ ಇರ್ತದೆ. ಏನೋ ಒಂದು ಬಗೆಯ ಪ್ರಕಾಶ, ಅತೀಂದ್ರಿಯವಾದಂತಹ ಪ್ರಕಾಶ, ಅಲೌಕಿಕವಾದಂತಹ ಪ್ರಕಾಶ.
ಅವನ ಮನಸ್ಸು, ಮಾತು, ನಡವಳಿಕೆ ಪ್ರತಿಯೊಂದರಲ್ಲೂ ಕೂಡ ಏನೋ ಒಂದು ವೈಶಿಷ್ಟ್ಯ. ಅದನ್ನೆಲ್ಲ ಗಮನಿಸಿದಾಗ ಇಲ್ಲಿ ಪ್ರಭು ಆಗಮಿಸ್ತಾ ಇದ್ದಾನೆ ಅಂತ ಅವನಿಗೆ ಕೈ ಮುಗಿದು ಶುರು ಮಾಡ್ತಾರೆ. ಅವಳಿಗೆ ಕೈ ಮುಗಿ, ಧನ್ಯೆ ನೀನು, ಧನ್ಯರು ನೀವು. ನಿಮ್ಮನ್ನು ನೋಡಿದಾಗ ಸಾಮಾನ್ಯ ಅನಿಸೋದಿಲ್ಲ. ನಿಮ್ಮನ್ನು ನೋಡಿದ ತಕ್ಷಣ ನಮಗೆ ಶಾಂತಿ ಉಂಟಾಗ್ತದೆ. ನಿಮ್ಮನ್ನು ನೋಡ್ಕೊಂಡು ಹೋದ್ರೆ ಸಾಕು, ನಾವು ಪಾವನರಾಗ್ಬಿಡ್ತೀವಿ ಅಂತೂ ಈ ಬಗೆಯಿಂದ ಮಾತಾಡಿಕೊಂಡು ಅವನು ಯಾವ ರೀತಿಯಲ್ಲಿ ಇದ್ದರೆ ಅವನಿಗೆ ಸಂತೋಷವೋ ಆ ರೀತಿಯಲ್ಲಿಯೇ ಬಾಕಿ ಉಳಿದವರು ತಮ್ಮ ನಡವಳಿಕೆಗಳನ್ನೆಲ್ಲ ಸಜ್ಜುಗೊಳಿಸಿಕೊಳ್ತಾರೆ. ಇಂತಿಂತಹ ಲಕ್ಷಣಗಳು ಅವನ ಸುತ್ತಮುತ್ತ ತಾನಾಗಿ ಕಂಡುಕೊಳ್ಳುತ್ತವೆ ಅಂತ ಅನ್ನೋದನ್ನು ಶ್ರೀರಾಮಕೃಷ್ಣ ಈ ಉದಾಹರಣೆ ಮೂಲಕ ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತವಾದಂತಹ ಉದಾಹರಣೆ ಇದು. ಆಗ ಒಬ್ಬ ಭಕ್ತ ಪ್ರಶ್ನೆ ಹಾಕ್ತಾನೆ, ಮೊದಲು ವಿಚಾರದಲ್ಲಿ ತೊಡಗಿ ಬಳಿಕ ಇಂದ್ರಿಯ ನಿಗ್ರಹ ಕಾರ್ಯಕ್ಕೆ ಕೈ ಹಚ್ಚಬೇಕೆ? ಅದು ಹೇಗದು ಅಂತ ನೋಡಿ. ಅದು ಹೇಗದು ಅಂತಕ್ಕಂಥ ಮಾತಿದೆಯಲ್ಲ, ಎಷ್ಟೇ ಹೇಳಿದರೂ ಕೂಡ ಈ ಒಂದು ಧಾರ್ಮಿಕ ಜೀವನದಲ್ಲಿ ಈ ಭಗವಂತನ ಸಾಕ್ಷಾತ್ಕಾರದ ದಾರಿಯಲ್ಲಿ ಪ್ರಶ್ನೆ ಕೇಳೋದು ನಿಲ್ಲೋದೇ ಇಲ್ಲ. ಶ್ರೀರಾಮಕೃಷ್ಣ ಇಷ್ಟೊಂದು ಮಾತು ಹೇಳಿ ಆಯಿತು, ಇಷ್ಟು ಮಾತು ಸಾಕು. ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋರಿಗೆ ಶ್ರೀರಾಮಕೃಷ್ಣ ಇಷ್ಟೊಂದು ಉದಾಹರಣೆ ಕೊಟ್ಟರು ಅಂತಂದ ಗುಣಗಳನ್ನೆಲ್ಲ ಹೇಳಿದ್ರು. ಅವುಗಳನ್ನೆಲ್ಲ ಬೆಳೆಸ್ಕೊಂಡ್ರೆ ಸಾಕು. ಕೇಳಿಬಿಟ್ಟ ಈ ಪ್ರಶ್ನೆನ. ಮೊದಲು ವಿಚಾರದಲ್ಲಿ ತೊಡಗಿ ಬಳಿಕ ಇಂದ್ರಿಯ ನಿಗ್ರಹ ಕಾರ್ಯಕ್ಕೆ ಹಾಕಬೇಕೆ ಹೇಗೆ ಅಂತ. ಇಲ್ಲಿ ಎರಡು ಪ್ರಶ್ನೆಯನ್ನು ಹಾಕಿದ ಅವನು. ವಿಚಾರದಲ್ಲಿ ತೊಡಗೋದಂತೆ, ಇಂದ್ರಿಯ ನಿಗ್ರಹ ಕಾರ್ಯಕ್ಕೆ ಕೈ ಹಚ್ಚೋದಂತೆ. ವಿಚಾರದಲ್ಲಿ ತೊಡಗೋದು ಅಂದ್ರೆ ಏನು? ವಿಚಾರದಲ್ಲಿ ತೊಡಗೋದು ಅಂತ ಹೇಳಿದ್ರೆ ಬ್ರಹ್ಮವೇ ಸತ್ಯ, ಈ ಜಗತ್ತು ಮಿಥ್ಯ, ಇದನ್ನು ಎಂದೆಂದಿಗೂ ನೆಚ್ಕೊಳ್ತಕ್ಕಂಥದ್ದಲ್ಲ, ಇದನ್ನು ಬಿಟ್ಬಿಡೋಣ. ಯಾವಾಗ ಇದು ಬಿದ್ದು ಹೋಗ್ತದೆ ಅಂತ ಆಯ್ತೋ, ಈ ಶರೀರವೂ ಬಿದ್ದು ಹೋಗ್ತದೆ, ಈ ಜಗತ್ತು ಬಿದ್ದು ಹೋಗ್ತದೋ ಇಲ್ವೋ ಗೊತ್ತಿಲ್ಲ ನಮಗೆ. ಯಾಕೆಂತಂದ್ರೆ ಎಷ್ಟು ವರ್ಷಗಳಿಂದ ಹೀಗೇ ಇದೆ ಗೋಳು. ಆದರೆ ನಮ್ಮ ಶರೀರ ಇದೆಯಲ್ಲ, ಇದು ಬಿದ್ದು ಹೋಗೋದಂತೂ ನಿಜ. ಯಾಕೆಂತಂದ್ರೆ ನಮ್ಮದು ಬಿದ್ದು ಹೋಗ್ತಕ್ಕಂಥದ್ದನ್ನು ನಾವು ಇನ್ನೂ ಕಾಣದೇ ಇದ್ರೂ ಕೂಡ ಬಿದ್ದು ಹೋಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಆದ್ರಿಂದ ಇದು ಒಂದು ದಿವಸ ಇದು ಬಿದ್ದು ಹೋಗ್ತಕ್ಕಂಥದ್ದು. ಇದು ವಿಚಾರ ಮಾಡ್ತಕ್ಕಂಥ ರೀತಿ. ವಿಚಾರ ಅಂದ್ರೆ ಇದೇನೆ, ಇನ್ಯಾವುದೂ ಇಲ್ಲ. ಸತ್ಯವಾದದ್ದು, ನಿತ್ಯವಾದದ್ದು ಪರಮಾತ್ಮ ಒಬ್ಬನೇ. ಬಾಕಿ ಶರೀರಕ್ಕೆ ಸಂಬಂಧಪಟ್ಟಂತ ಈ ಥರ ಎಲ್ಲ ವಸ್ತುಗಳು ಕೂಡ ಒಂದಲ್ಲ ಒಂದು ದಿನ ಕಣ್ಮರೆ ಆಗ್ತಕ್ಕಂಥವುಗಳು. ಈ ವಿಷಯದಲ್ಲಿ ಯಾವುದೇ ಬಗೆಯ ಸಂಶಯವೇ ಇಲ್ಲ ಅಂತ ಹೇಳ್ತಕ್ಕಂಥ ನಿಶ್ಚಿತ ಭಾವಕ್ಕೆ ಬಂದು ನಿಂತಾಗ ಮನಸ್ಸು ಒಂದು ತಹಬಂದಿಗೆ ಬರ್ತದೆ. ಅದನ್ನು ವಿಚಾರ ಮಾಡೋದು ಅಂತ. ಎಲ್ಲೆಲ್ಲಿ ವಿಚಾರ ಮಾಡೋದು ಅಂತೇಳಿ ಈ ಪುಸ್ತಕದಲ್ಲಿ ಬರ್ತದೋ ಅಲ್ಲಿ ಈ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಶ್ರೇಯಸ್ಕರ, ಯಾವುದು ಪ್ರೇಯಸ್ಕರ ಇತ್ಯಾದಿ ದ್ವಂದ್ವಗಳು ಏನಿವೆಯೋ ಅದರಲ್ಲಿ ಕೆಟ್ಟ ಭಾಗವನ್ನು ಎಸೆದು ಮಂಗಳಕರವಾದದನ್ನು ಮಾತ್ರ ಸ್ವೀಕರಿಸತಕ್ಕಂಥದ್ದು ವಿಚಾರ ಮಾರ್ಗ. ಈ ರೀತಿಯಲ್ಲಿ ವಿಚಾರದಲ್ಲಿ ತೊಡಗಿ ಮೊದಲು ಆಮೇಲೆ ಇಂದ್ರಿಯ ನಿಗ್ರಹ ಕಾರ್ಯಕ್ಕೆ ಕೈ ಹಾಕಬೇಕೆ ಹೇಗೆ ಅಂತನೋ ಪ್ರಶ್ನೆಯನ್ನು ಈ ಭಕ್ತ ಕೇಳ್ತಾ ಇದ್ದಾನೆ. ಯಾತಕ್ಕೆ ಅಂತಂದ್ರೆ ಇಂದ್ರಿಯಗಳ ಗಲಾಟೆ ಅವನಿಗೆ ಜಾಸ್ತಿ ಆಗಿದೆ. ಇಂದ್ರಿಯಗಳು ಬಹಳ ಗಲಾಟೆ ಮಾಡ್ತಕ್ಕಂಥವುಗಳು, ಮನಸ್ಸನ್ನ ಪ್ರಕ್ಷುಬ್ಧಗೊಳಿಸ್ತಕ್ಕಂಥವುಗಳು. ಪ್ರಕ್ಷುಬ್ಧ ಹರಂತಿ ಪ್ರಸಭಂ ಮನಃ, ಬಹಳ ಬಲಿಷ್ಠವಾದದ್ದೇ ಇಂದ್ರಿಯಗಳು, ಅದರೊಳಗೇನು ಸಂದೇಹವೇ ಇಲ್ಲ. ಅಷ್ಟು ಬಲಿಷ್ಠವಾಗಿಲ್ಲದೆ ಹೋದ್ರೆ ಎಲ್ಲರೂ ಸುಲಭವಾಗಿ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಡ್ತಿದ್ರು. ದೇವರು ಚೀಪ್ ಆಗಿಬಿಡ್ತಿದ್ದ. ದೊಡ್ಡ ಸವಾಲನ್ನು ಇಟ್ಟಿದ್ದಾನೆ ಪರಮಾತ್ಮ. ಭಗವಂತನನ್ನು ಮೀರಿಸಬಲ್ಲ ಶಕ್ತಿಯನ್ನು ವ್ಯಕ್ತಗೊಳಿಸುವಂತಹ ಇಂದ್ರಿಯಗಳ ಸಮೂಹದಲ್ಲಿ ನಾವೆಲ್ಲ ಸಿಕ್ಕಿಕೊಂಡಿದ್ದೇವೆ. ನೋಡು ಒಂದು ಕೈ ಸಾಧ್ಯವಿದ್ರೆ ಅಂತ. ಅದಕ್ಕೋಸ್ಕರ ಈ ಮನುಷ್ಯನು ಕೂಡ ಅದೇ ಕಷ್ಟದಲ್ಲಿ ಸಿಕ್ಕೋಕೊಂಡಿದ್ದಾನೆ. ಅದರಿಂದ ಶ್ರೀರಾಮಕೃಷ್ಣ ಅಷ್ಟೊಂದು ಉದಾಹರಣೆಗಳನ್ನೆಲ್ಲ ಕೊಟ್ಟರೂ ಕೂಡ ಮೂಲಕ್ಕೆ ಬರ್ತಾ ಇದ್ದಾನೆ. ಅದಕ್ಕೆ ಪದೇ ಪದೇ ಅವನಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇದು ಇಂದ್ರಿಯಗಳ ಚೇಷ್ಟೆಗಳು. ಮತ್ತೆ ಮತ್ತೆ ಶರೀರ ಪ್ರಜ್ಞೆಗೆ ನಮ್ಮನ್ನು ಎಳೆದು ಬಿಡುತ್ತವೆ.
ಆದ್ರಿಂದ ಮೊದಲು ವಿಚಾರದಲ್ಲಿ ತೊಡಗಿ ಮನಸ್ಸನ್ನು ಸಿದ್ಧಗೊಳಿಸಿಕೊಂಡು ಆಮೇಲೆ ಇಂದ್ರಿಯ ನಿಗ್ರಹಕ್ಕೆ ಕೈ ಹಾಕಬೇಕೇ, ಅಥವಾ ಮೊದಲೇ ಇಂದ್ರಿಯವನ್ನು ನಿಗ್ರಹ ಮಾಡಿ ಆಮೇಲೆ ಇದನ್ನ ಈ ವಿಚಾರ ಮಾಡಬೇಕೇ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಏನು ಹೇಳ್ತಾರೆ, ಅದು ಒಂದು ಮಾರ್ಗ, ವಿಚಾರ ಮಾರ್ಗ. ಭಕ್ತಿ ಮಾರ್ಗದಿಂದಲೂ ಅಂತರಿಂದ್ರಿಯ ನಿಗ್ರಹ ತನಗೆ ತಾನೇ ಆಗ್ತದೆ, ಸಹಜವಾಗಿಯೇ ಆಗ್ತದೆ. ಭಗವಂತನಲ್ಲಿ ಪ್ರೀತಿ ಅಧಿಕವಾದಷ್ಟು ಇಂದ್ರಿಯ ಸುಖ ಸಪ್ಪೆಯಾಗಿ ತೋರಿ ಬರಲಾರಂಭಿಸುತ್ತದೆ. ತಂದೆ ತಾಯಿಗಳು ಎಂದು ತಮ್ಮ ಮಗುವನ್ನು ಕಳೆದುಕೊಂಡು ದುಃಖಕ್ರಾಂತರಾಗಿದ್ದಾರೋ ಅಂದೇ ಅವರನ್ನು ವಿಷಯ ಸುಖ ಆಕರ್ಷಿಸಬಲ್ಲುದೇ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಉತ್ತರ ರೂಪವಾಗಿ ಕೊಟ್ಟರು. ಇದನ್ನ ಸ್ವಲ್ಪ ವಿವರಿಸಿ ನೋಡ್ಬೇಕು, ನಾವು ಒಳಹೊಕ್ಕು ನೋಡಬೇಕು. ಬಹಳ ಅದ್ಭುತವಾದ ವಾಕ್ಯವನ್ನು ಹೇಳಿದರು. ಇಷ್ಟನ್ನೇ ಕೇಳಿ ಹೀಗೆ ಅರ್ಥ ಮಾಡಿಕೊಂಡ್ರೆ ಸಾಕು. ಆದರೆ ಅರ್ಥ ಮಾಡಿದರೆ ಇನ್ನಷ್ಟು ಮಹತ್ವ ನಮ್ಮ ಅರಿವಿಗೆ ಬರ್ತದೆ. ಅದನ್ನು ಮುಂದಿನ ಶನಿವಾರ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.